ನಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ಗಣ ಸರ್ಕಾರವು 2007ರಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪನೆಗೊಂಡಿತು. ಅಂದಿನಿಂದ ಇಂದಿನವರೆಗೂ ಕೂಡ ಬ್ಯಾರಿ ಭಾಷೆಗೆ ಸಂಬಂಧಪಟ್ಟಂತೆ ಹಲವಾರು ಕೆಲಸಗಳು ನಮ್ಮ ಅಕಾಡೆಮಿ ವತಿಯಿಂದ ಆಗಿದೆ. ಬ್ಯಾರಿ ನಿಘಂಟು ಆಗಿರ್ಬೋದು, ಬ್ಯಾರಿ ವ್ಯಾಕರಣ ಆಗಿರ್ಬೋದು, ಅಥವಾ ಇತ್ತೀಚೆಗಿಂದ ನಮ್ಮ 6ನೇ ತರಗತಿಯಿಂದ ತೃತೀಯ ಭಾಷೆಯಾಗಿ ಬ್ಯಾರಿ ಭಾಷೆಯನ್ನು ಶೈಕ್ಷಣಿಕವಾಗಿ ತರಬೇಕು ಅನ್ನೋ ಕೆಲಸ ಕೂಡ ಪ್ರಗತಿಯಲ್ಲಿ ನಡೀತಾ ಇದೆ. ಅದರಲ್ಲಿ ಒಂದಾಗಿ ಮುಖ್ಯ ಭೂಮಿಕೆಯಲ್ಲಿರುವಂಥದ್ದು ನಮ್ಮ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಈ ಲಿಪಿ ರಚನೆಗೆ ಕುರಿತಾಗಿ ಇತ್ತೀಚಿನ ಹಲವಾರು ತಿಂಗಳಿಂದ ಅಕಾಡೆಮಿಯಿಂದ ಕೆಲಸ ಆಗ್ತಾ ಇತ್ತು. ಈ ಒಂದು ಕೆಲಸಕ್ಕೆ ನಮ್ಮೊಂದಿಗೆ ನಮ್ಮ ಅಕಾಡೆಮಿಯ ಬೆನ್ನೆಲುಬಾಗಿ ಹಾಗೂ ಕ್ರಿಯಾಶೀಲ ಒಬ್ಬ ಅಧ್ಯಕ್ಷರಾಗಿ ನಮ್ಮ ಜೊತೆಗೆ ಈ ಕೆಲಸದಲ್ಲಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿದವರು ನಮ್ಮ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದಂತಹ ಶ್ರೀಯುತ ರಹೀಂ ಮುಚ್ಚಿಲವರು. ಅವರನ್ನು ನಾನು ಈ ಸಭೆಗೆ, ಈ ಒಂದು ಬ್ಯಾರಿ ಲಿಪಿ ಬಿಡುಗಡೆಗೆ, ಈ ಸಮಾರಂಭಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ನಮ್ಮ ಅಕಾಡೆಮಿಯ ಎಲ್ಲ ಸರ್ವ ಸದಸ್ಯರು ಕೂಡ ಈ ಒಂದು ಲಿಪಿಯಾಗಲಿ ಅಥವಾ ಯಾವುದೇ ಅಕಾಡೆಮಿಯ ಚಟುವಟಿಕೆಗಳಿಗಾಗಲಿ ಪ್ರತಿ ಬಾರಿ ಒಳ್ಳೆಯ ಸಹಕಾರವನ್ನ ಮಾರ್ಗದರ್ಶನವನ್ನು ನೀಡಿಕೊಂಡು ಬಂದಿದ್ದಾರೆ. ಇವತ್ತು ನಮ್ಮೊಂದಿಗೆ ಶ್ರೀಯುತ ಶಂಶೀರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ರೂಪಾ ವರ್ಕಾಡಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇಂದಿನ ಒಂದು ಈ ಲಿಪಿಯ ಈ ತಯಾರಿಕಾ ಇದರಲ್ಲಿ ಬಹಳಷ್ಟು ಕೆಲಸವನ್ನು ನಿರ್ವಹಿಸಿದ್ದು ನಮ್ಮ ಒಂದು ಒಳ್ಳೆಯ ತಂಡ ಅಂತಾನೆ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ತಂಡ ಇದು. ಇದರಲ್ಲಿ ಬಹಳಷ್ಟು ಕೆಲಸವನ್ನು ಅವರು ರಾತ್ರಿ ಹಗಲು ಎನ್ನದೇ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅವರೆಲ್ಲರನ್ನು ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅವರೆಲ್ಲರ ಹೆಸರನ್ನು ನಾನು ಇಲ್ಲಿ ಪ್ರಸ್ತುತಪಡಿಸಲು ಬಯಸ್ತಾ ಇದ್ದೇನೆ. ವಿದ್ವಾಂಸರಾದಂತಹ ಶ್ರೀಯುತ ಅಬ್ದುಲ್ ರಹೀಂ ಝೈನಿ ಅವರು, ಹಾಗೆಯೇ ವಿದ್ವಾಂಸ ಅಬ್ದುಲ್ ರಶೀದ್ ಝೈನಿ ಕಾಬಿಲ್ ಸಕಾಫಿ ಅವರು, ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಬೂಬಕರ್ ಸಿದ್ದಿಕ್ ಅವರು, ಸಹಾಯಕ ಪ್ರಾಧ್ಯಾಪಕರಾದ ಹೈದರ್ ಅಲಿ ಅವರು, ಉಪನ್ಯಾಸಕರಾದಂತಹ ಅಬ್ದುಲ್ ರಜಾಕ್ ಅನಂತಾಡಿ ಅವರು, ಸಂಪಾದಕರಾದ AK ಕುಕ್ಕಿಲಾರ್ ಅವರು, ಡಾಕ್ಟರ್ ಮಹಮ್ಮದ್ ನೌಶೀದ್ ಫೌಜೀದ್ ಅವರು ಕಲ್ಲಿಕೋಟೆಯವರು, ಅಬ್ದುಲ್ ಸಮದ್ ಭಾವ ಪುತ್ತೂರು ಅವರು, ಹಾಗೆ ಸಾಹಿತಿಗಳಾದಂತಹ ಅಬ್ದುಲ್ ರೆಹಮಾನ್ ಕುತ್ತತೂರ್ ಅವರು, ಪತ್ರಕರ್ತರಾದಂತಹ ಹಮ್ಜಾ ಮಲ್ಲಾರ್ ಅವರು. ಇವರ ಈ ಒಂದು ತಂಡವು ಅಧ್ಯಕ್ಷರ ಒಂದು ಸಮಿತಿಯ ಒಂದು ಇದರಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸವನ್ನು ನಿರ್ವಹಿಸಿ ನಾವು ಕೆಲವು ತಿಂಗಳಲ್ಲಿ ಈ ಒಂದು ಲಿಪಿಯನ್ನ ಹೊರತರಲು ಸಾಧ್ಯವಾಗಿದೆ. ಇದಕ್ಕೆ ಅವರೆಲ್ಲರನ್ನ ಅಭಿನಂದಿಸಿಕೊಳ್ತಾ ಅವರನ್ನ ಈ ಒಂದು ಸಭೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ತಾವೆಲ್ಲರೂ ಇದ್ದೀರಿ. ತಮ್ಮೆಲ್ಲರೂ ಕೂಡ ಈ ಒಂದು ಸಭೆಗೆ ಆಹ್ವಾನಿಸ್ತಾ ಇದ್ದೇನೆ ಹಾಗೂ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಅಕಾಡೆಮಿಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಈ ಒಂದು ಇಲ್ಲಿಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇಲ್ಲಿರುವ ಎಲ್ಲ ಸಹೃದಯ ಬಂಧುಗಳನ್ನ ಈ ಒಂದು ಸಭೆಗೆ ಸ್ವಾಗತಿಸಿಕೊಳ್ತಾ ಇದನ್ನ ಮುನ್ನಡೆಸಿಕೊಳ್ಳುವಂತೆ ಅಕಾಡೆಮಿಯ ಅಧ್ಯಕ್ಷರನ್ನ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಇದನ್ನು ಬಿಡುಗಡೆ ನಾನು ಮಾಡ್ತೇನೆ. ಮಾಡಿದ ತಕ್ಷಣ ಇಡೀ ಒಂದು ಗೊಂಚಲು ತಮಗೆ ಲಭಿಸ್ತದೆ. ಅದರಿಂದಾಗಿ ನಾವು ಮೊದಲು ಬಿಡುಗಡೆ ನಾವಿದನ್ನು ಮಾಡ್ತೇವೆ. ಆ ಬಳಿಕ ಇದು ತಮ್ಮ ಎಲ್ಲರ ಕೈ ಸೇರಲಿದೆ. ಆ ನಂತರ ಎಲ್ಲ ವಿವರ ಕೂಡ ಅದು ನೋಡಿಕೊಂಡು ನಾವು ಮಾತಾಡುವಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಎಲ್ಲರ ಕೈ ಕೊಡಿ. ಅಕಾಡೆಮಿಯ ವತಿಯಿಂದ 1000 ವರ್ಷದ ಇತಿಹಾಸ ಇರುವಂತಹ ಈ ಒಂದು ಭಾಷೆಗೆ ಇವತ್ತು ಅಧಿಕೃತವಾಗಿ ನೂತನವಾದಂತಹ ಒಂದು ಲಿಪಿಯನ್ನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಬಿಡುಗಡೆ ಮಾಡ್ತಾ ಇದೆ ಅನ್ನತಕ್ಕಂಥ ಒಂದು ಹೆಮ್ಮೆ ಇಡೀ ವಿಶ್ವದಲ್ಲಿರತಕ್ಕಂಥ ಬ್ಯಾರಿ ಭಾಷಿಕರಿಗೆ ಇದೊಂದು ಸಂತೋಷದ ಮತ್ತು ಒಂದು ಸುದಿನದ ಒಂದು ದಿನ ಅಂತ ಹೇಳಿ ನಾವಿದನ್ನು ಹೇಳ್ತಾ ಇದ್ದೇವೆ. ಈ ಒಂದು ಲಿಪಿಯನ್ನು ಈಗಾಗಲೇ ನಾನು ಬಿಡುಗಡೆಗೊಳಿಸಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ, ಬಹಳ ಖುಷಿಯಾಗ್ತಾ ಇದೆ. ಸರ್ವಶಕ್ತನಿಗೆ ಸ್ತುತಿಯನ್ನು ಕೂಡ ನಾವು ಅರ್ಪಿಸಿಕೊಂಡು ಈ ಒಂದು ಮಹತ್ ಕಾರ್ಯ ನಮ್ಮಿಂದ ಮಾಡಿಸಿದ್ದಕ್ಕೆ ಇಡೀ ಬ್ಯಾರಿ ಭಾಷಿಕರ ಪರವಾಗಿ ಅವರ ಪ್ರತಿನಿಧಿಯಾಗಿ ಈ ಒಂದು ಲಿಪಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಸುಮಾರು 1000 ವರ್ಷದ ಇತಿಹಾಸ ಇರುವಂತಹ ಒಂದು ಬ್ಯಾರಿ ಭಾಷೆ, ತನ್ನದೇ ಆದಂಥ ವೈಶಿಷ್ಟ್ಯತೆ ಹೊಂದಿರತಕ್ಕಂಥ ಒಂದು ಪ್ರತ್ಯೇಕವಾದಂತಹ ಒಂದು ಸ್ವತಂತ್ರ ಭಾಷೆಯಾದಂತಹ ಬ್ಯಾರಿ ಭಾಷೆಯಲ್ಲಿ ಸುಮಾರು 12 ವರ್ಷಗಳ ಹಿಂದೆ ಅಕಾಡೆಮಿ ಸರ್ಕಾರ ಮಾನ್ಯತೆಯನ್ನು ಕೊಟ್ಟು ಪ್ರಾರಂಭ ಮಾಡಿದ ಬಳಿಕ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಹಿಂದಿನ ಅಧ್ಯಕ್ಷರುಗಳು ಮಾಡ್ತಾ ಬಂದಿರುವುದು ತಮಗೆಲ್ಲರಿಗೂ ಗೊತ್ತಿದೆ.
ಈಗ ಈ ತನಕ ಬ್ಯಾರಿ ಭಾಷೆಯನ್ನು ಕನ್ನಡ ಭಾಷೆಗೆ ಅಳವಡಿಸಿಕೊಂಡು ಸಾಹಿತ್ಯಗಳನ್ನು ರಚನೆ ಮಾಡಲಾಗ್ತಿತ್ತು. ಈ ರೀತಿಯ ಸಾಹಿತ್ಯಗಳು ಹಲವಾರು ಬಂದಿರುವುದು ಕೂಡ ತಮಗೆ ಗೊತ್ತಿದೆ. ವ್ಯಾಕರಣ ಗ್ರಂಥಗಳು ಬಂದಿದೆ, ಶಬ್ದಕೋಶಗಳು ಬಂದಿದೆ. ಆದರೆ ಇದೀಗ ಈ 1000 ವರ್ಷದ ಈ ಒಂದು ಭಾಷೆಗೆ ಲಿಪಿಯನ್ನು ಸುಮಾರು 10 ವರ್ಷಗಳಿಂದ ಬೇರೆ ಬೇರೆ ವ್ಯಕ್ತಿಗಳು ರಚನೆ ಮಾಡಿಕೊಂಡು ಅಕಾಡೆಮಿಯನ್ನು ಸಂಪರ್ಕ ಮಾಡಿಕೊಂಡು ಇದನ್ನು ಲಿಪಿಯನ್ನು ಅಳವಡಿಸುವ ಬಗ್ಗೆ ನಿರಂತರವಾದಂತಹ ಚರ್ಚೆಗಳು ಪ್ರಯತ್ನಗಳು ನಡೀತಾ ಬಂದಿದೆ. ಆದರೆ ಬಹಳ ಸಂತೋಷದ ವಿಚಾರ ಅಂತ ಹೇಳಿದರೆ, ಈ ಬಾರಿಯ ಕರ್ನಾಟಕ ಸರ್ಕಾರದ ಈ ಕನ್ನಡ ಅಭಿವೃದ್ಧಿ ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಲ್ಲಿರತಕ್ಕಂಥ ಈ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಈ 1000 ವರ್ಷದ ಇತಿಹಾಸ ಇರತಕ್ಕಂಥ ಈ ಬ್ಯಾರಿ ಭಾಷೆಗೆ ಅಧಿಕೃತವಾದಂತಹ ಲಿಪಿಯನ್ನು ಘೋಷಣೆ ಮಾಡಿಕೊಂಡು ಇವತ್ತು ಬಿಡುಗಡೆ ಮಾಡಿಕೊಂಡು ಮಾಡುವಂತಹ ಒಂದು ಸಂದರ್ಭ ಬಂದಿದೆ. ಇದಕ್ಕೋಸ್ಕರ ನನ್ನನ್ನು ಅಕಾಡೆಮಿ ಅಧ್ಯಕ್ಷನಾಗಿ ನೇಮಕ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ, ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ CT ರವಿಯವರಿಗೆ ಮತ್ತು ಈ ಸರ್ಕಾರಕ್ಕೆ ನಾವು ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅಮೂಲ್ಯವಾದಂತಹ ಮುತ್ತು ರತ್ನಗಳು ಇಲ್ಲಿ ಕುಳಿತುಕೊಂಡಿದ್ದಾರೆ. ಬಹುಶಃ 6 ತಿಂಗಳಿನಿಂದ ನಾವು ಸತತವಾಗಿ ರಹಸ್ಯವಾಗಿ ಯಾವುದೇ ರೀತಿಯಲ್ಲಿ ಇದು ಸೋರಿಕೆಯಾಗದ ರೀತಿಯಲ್ಲಿ ನಾವು ಇದೊಂದು ಬಹಳ ಒಂದು ಉತ್ಸಾಹದ ಒಂದು ಕೆಲಸಗಳನ್ನು ಇಡೀ ನಮ್ಮ ತಂಡ ಇವತ್ತು ನಮಗೆ ಮಾಡಿದೆ. ಇವರ ವ್ಯಕ್ತಿಗತವಾದಂತಹ ಎಲ್ಲ ಪರಿಚಯ ನಿಮ್ಮ 2ನೆಯ ಭಾಗದಲ್ಲಿದೆ. ಇದರಲ್ಲಿರತಕ್ಕಂಥ ಎಲ್ಲರೂ ಇದ್ದಾರೆ. ನಾನು ಅಧ್ಯಕ್ಷ ರಹೀಂ ಉಚ್ಚಿಲಿದ್ದೇನೆ. ನಮ್ಮ ಪೂರ್ಣಿಮಾ ಅವರು ರಿಜಿಸ್ಟ್ರಾರ್ ಅವರಿದ್ದಾರೆ. ಅಬ್ದುಲ್ ರಶೀದ್ ಝೈನಿ ಕಾಮಿಲ್ ಸಕಾಫಿ ಅವರ ಹೆಸರು ಇದರಲ್ಲಿ ಡಾಕ್ಟರ್ ಮೊಹಮ್ಮದ್ ಫೌಜೀದ್ ಅವರು ಅಬುದಾಬಿಯಲ್ಲಿರತಕ್ಕಂಥ ಒಬ್ಬ ದಂತ ವೈದ್ಯರು. ಅವರ ಕೊಡುಗೆಗಳು ಇದಕ್ಕೆ ಬಹಳಷ್ಟು ಇದೆ. ಅವರೊಂದು ಮಲಯಾಳಿ ಭಾಷಿಕರಾಗಿದ್ದುಕೊಂಡು ಈ ಒಂದು ಭಾಷೆಯ ಬೆಳವಣಿಗೆಗೆ ನಮಗೆ ಒಂದು ಸಹಕಾರ ಕೊಟ್ಟದ್ದನ್ನು ನಾವು ವಿಶೇಷವಾಗಿ ನಾವು ಗುರುತಿಸ್ತಾ ಇದ್ದೇವೆ. ಡಾಕ್ಟರ್ ಫೌಜೀದ್ರವರ ಒಂದು ಸಾಧನೆಯನ್ನು, ಒಬ್ಬರು ಮಲಯಾಳಿಯಾಗಿದ್ದುಕೊಂಡು ಬ್ಯಾರಿ ಭಾಷೆಗೆ ಅವರು ನಿರಂತರವಾದ ಅವಿರತವಾದಂಥ ಪರಿಶ್ರಮವನ್ನು ಮಾಡಿದ್ದಾರೆ. ಅವರನ್ನು ಆಮೇಲೆ ಇದರಲ್ಲಿ ಅಬ್ದುಲ್ ಸಮದ್ ಬಾವ್ ಅಂತೇಳಿ ನಮ್ಮ ಪತ್ರಿಕೆಯಲ್ಲಿದೆ. ಅವರು ಕೂಡ ಲಿಪಿಯನ್ನು ರಚನೆ ಮಾಡಲಿಕ್ಕೆ, ಯಾಕಂತೇಳಿದರೆ ಈ ಯಾರೆಲ್ಲ ಲಿಪಿ ರಚನೆ ಮಾಡಲಿಕ್ಕೆ ಈ ಹಿಂದೆ ಪ್ರಶ್ನೆ ಪಟ್ಟಿದ್ದಾರೆ ಅದರಲ್ಲಿ ಸುಮಾರು 6ರಿಂದ 7 ಮಂದಿ ತೀರಿ ಹೋಗಿದ್ದಾರೆ. ಇನ್ನು ಬದುಕಿರುವವರ ಪೈಕಿ ಅತ್ಯಂತ ಹೆಚ್ಚು ಇದಕ್ಕೆ ಶ್ರಮ ವಹಿಸಿದವರ ಪೈಕಿ ಡಾಕ್ಟರ್ ಮೊಹಮ್ಮದ್ ಫೌಜೀದ್ ಮತ್ತು ಅಬ್ದುಲ್ ಸಮದ್ ಬಾವ ಇಲ್ಲಿದ್ದಾರೆ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ. ಇವರಿಬ್ಬರನ್ನು ಕೂಡ ನಾವು ಈ ಸಮಿತಿಗೆ ನಾವು ಸೇರ್ಪಡೆಗೊಳಿಸಿದ್ದೇವೆ. ಯಾಕಂತ ಹೇಳಿದರೆ ಅವರು ನಿರಂತರ ಪ್ರಯತ್ನಗಳು ಮಾಡಿದಾಗ ಅವರನ್ನು ಹೊರಗಿಟ್ಟು ಸಮಿತಿ ಮಾಡುವಂಥದ್ದು ಸರಿಯಲ್ಲ ಅನ್ನುವ ಕಾರಣಕ್ಕಾಗಿ ಅವರನ್ನು ಸೇರಿಸಿಕೊಂಡು ನಾವು ಸಮಿತಿಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಈ ಸಮಿತಿಯ ಪ್ರಥಮ ಸಭೆಯನ್ನು ನಾವು ಸೇರಿದ ನಂತರ ಅವರು ಕೊಟ್ಟಂಥ ಲಿಪಿಯನ್ನು ಪರಿಷ್ಕರಿಸಿ ಅದಕ್ಕೆ ಬಹಳಷ್ಟು ತಿದ್ದುಪಡಿಯನ್ನು ಮಾಡಿ ಅದಕ್ಕೆ ಬಹಳಷ್ಟು ಮಾರ್ಪಾಡುಗಳನ್ನು ಮಾಡಿ ಒಂದು ಹೊಸ ರೀತಿಯ ಒಂದು ಲಿಪಿಯನ್ನು ಸೃಷ್ಟಿ ಮಾಡುವ ಹೊತ್ತಲ್ಲಿ ಇದು ಇತರ ಲಿಪಿಗಳಿಗೆ ಅತ್ಯಂತ ಸಮೀಪದ ಹೋಲಿಕೆ ಇದ್ದಾಗ ಅದನ್ನು ಮಾರ್ಪಾಡು ಮಾಡಿ ಅಥವಾ ಇದೊಂದು ಸ್ವತಂತ್ರ ಲಿಪಿ ಅಂತೇಳಿ ಕಾಣುವ ರೀತಿಯಲ್ಲಿ, ಆಮೇಲೆ ಇದೊಂದು ಮಗ್ಗಿ ಪುಸ್ತಕದಲ್ಲಿ ಬರೆಯುವಾಗ ಯಾವ ರೀತಿ ಗೆರೆಗಳಿಗೆ ತಾಗಿರಬೇಕನ್ನತಕ್ಕಂಥದ್ದು ಮತ್ತು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ಒಂದು ಲಿಪಿಯನ್ನು ನೋಡಿದಾಗ ತಕ್ಷಣಕ್ಕೆ ಇದು ಸುಲಭವಾಗಿ ಮನನೆ ಮಾಡಲಿಕ್ಕೆ ಆಗುವ ರೀತಿಯಲ್ಲಿ, ಆಮೇಲೆ ಇದರಲ್ಲಿ ಸಾಹಿತ್ಯಗಳು ಮುಂದೆ ಬರಲಿಕ್ಕೆ ಬೇಕಾದ ಅವಕಾಶಗಳಾಗುವ ರೀತಿಯಲ್ಲಿ, ಆಮೇಲೆ ಕಷ್ಟಗಳು ಇಲ್ಲದ ರೀತಿಯಲ್ಲಿ ಸುಲಭವಾಗಿ ಪ್ರತಿಯೊಬ್ಬರು ಇದನ್ನು ಒಮ್ಮೆ ನೋಡಿದವರು ಇನ್ನೊಮ್ಮೆ ಇದನ್ನು ಬರೀಬೇಕು, ಅಧ್ಯಯನ ಮಾಡಬೇಕು, ಮುಂದೆ ಬಹಳಷ್ಟು ಸಾಹಿತ್ಯ ಚಟುವಟಿಕೆಗಳು ಇದರಲ್ಲಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ತಜ್ಞರು ಒಮ್ಮೊಮ್ಮೆ ರಾತ್ರಿ 12-1 ಗಂಟೆಯ ತನಕ ಕೂತುಕೊಂಡದ್ದು ಇದೆ. ಅಷ್ಟು ಬಹಳ ಕಠಿಣ ಪರಿಶ್ರಮ ವಹಿಸಿಕೊಂಡು ಇವತ್ತು ಈ ಒಂದು ಲಿಪಿಯನ್ನು ಇವತ್ತು ಬಿಡುಗಡೆ ಮಾಡಲಾಗಿದೆ. ಪ್ರಥಮ ಪೇಜಲ್ಲಿ ಬ್ಯಾರಿ ಭಾಷಾ ಲಿಪಿ ಅಕ್ಷರಗಳ ನೋಡಿ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅನ್ನತಕ್ಕಂಥದ್ದು ಬ್ಯಾರಿ ಭಾಷೆಯಲ್ಲಿ ನಾವು ಬರೆದು ತೋರಿಸಿದ್ದೇವೆ. ಆಮೇಲೆ ಅಲ್ಲಿ ಸ್ವರಾಕ್ಷರಗಳು ಒಟ್ಟು 13 ನಾವು ಮೊದಲು ನಾವು ತೋರಿಸಿದ್ದೇವೆ. ಅ ಆ ಇ ಈ ಉ ಎ ಐ ಓ ಔ ಅಂ ಅನ್ನತಕ್ಕಂಥದ್ದು. 2ನೆಯ ಪುಟದಲ್ಲಿ ತಾವು ನೋಡಿರ್ಬೋದು ವ್ಯಂಜನಗಳು ಇದೆ ಒಟ್ಟು 33, ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 8. ಅದನ್ನು ಕೂಡ ನಾವು ಇಲ್ಲಿ ತೋರಿಸಿದ್ದೇವೆ. ಕಕ ಗಗಗ ಇದ್ನ ಟಟ ಟಡನ ಗಗ ಗಗಂಗ ಡಡ ಚಚ ಜಜನ ತತ ದದನ ಯಾರಲ್ಲ ಭಾಷ ಸಹಳ ಎಲ್ಲವನ್ನೂ ಇದರಲ್ಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯವಿದೆ. ಅದೇ ರೀತಿ ಬ್ಯಾರಿ ಭಾಷಾ ಲಿಪಿ ಕಾಗುಣಿತಗಳನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ. ಅಕಾರ ಕಕಾರ ಚ ಟ ಮತ್ತು ತಾಕೆ ಇದು ಮಾಡಿಕೊಂಡು ಎಲ್ಲವೂ ಇದೆ. ಕಾ ಇದ್ದರೆ ನೋಡಿ ಕಾಕ ಕಿ ಕಿ ಕೂಕು ಎಲ್ಲ ಕೆ ಕೆ ಕೈ ಕೋ ಕೋ ಕೌ ಆ ರೀತಿಯಲ್ಲಿ ಮಾಡಿದ್ದೇವೆ. ಇನ್ನು ಉಳಿದ ವಿಚಾರಗಳು ಅವರ್ಗೀಯ ವ್ಯಂಜನಗಳು ಕಾಗುಣಿತ ಅದನ್ನು ಕೂಡ ನಾವು ಕೊಟ್ಟಿದ್ದೇವೆ.
ಅರ್ಕ ಒತ್ತುಗಳನ್ನು, ಒತ್ತಕ್ಷರಗಳನ್ನು, ಆಮೇಲೆ ಬ್ಯಾರಿ ಭಾಷಾ ಲಿಪಿ ಒತ್ತಕ್ಷರಗಳು ಹೇಗೆ ಬರಬೇಕು, ಯಾ ಹೇಗೆ, ಕ್ಯಾ ಹೇಗೆ, ಸ್ಯಾ ಹೇಗೆ, ಟ್ಯಾ ಹೇಗೆ ಬರಬೇಕು ಅನ್ನತಕ್ಕಂಥದ್ದು. ಇನ್ನು ಕೆಳಗೆ ನಾವು ಮಾದರಿಯಾಗಿ ಭಾರತ ಇದೆ, ಕರ್ನಾಟಕ, ದಕ್ಷಿಣ ಕನ್ನಡ, ಬ್ಯಾರಿ, ಕನ್ನಡ ಅನ್ನತಕ್ಕಂಥ ಶಬ್ದಗಳನ್ನು ನಾವು ಬರೆದು ತೋರಿಸಿದ್ದೇವೆ. ಸೊ ಈ ರೀತಿಯಲ್ಲಿ ಅದು ಒಂದು ಅಕ್ಷರ ಮಾಲೆಗಳು ರಚನೆ ಆಗಬೇಕಾದಾಗ ಅದರಲ್ಲಿ ಯಾವುದೆಲ್ಲ ಅಡಕಗಳು ಇರಬೇಕು ಆ ಎಲ್ಲವನ್ನ ಅಡಕವನ್ನು ಮಾಡಿಕೊಂಡು ಮತ್ತು ಪ್ರತಿಯೊಬ್ಬರಿಗೂ ಆಮೇಲೆ ನಾವು ಭಾಷಾ ಸಂಖ್ಯೆಗಳನ್ನು ತಾವು ನೋಡ್ಬೋದು. 1ರಿಂದ 10ರ ತನಕದ ಸಂಖ್ಯೆಗಳನ್ನು ಮಾಡಿದ್ದೇವೆ. ಅದು 10, 20, 30 ಈ ರೀತಿಯಲ್ಲೂ ನಾವು ಅದನ್ನು ರಚನೆ ಮಾಡಿದ್ದೇವೆ. ಇವಿಷ್ಟು ಒಂದು ಲಿಪಿಗೆ ಸಂಬಂಧಪಟ್ಟಂಥ ವಿಚಾರಗಳು. ಆದರೆ ಇನ್ನು ಕ್ಯಾಲೆಂಡರ್ಗಳನ್ನು ಕೂಡ ನಾವು ಮಾಡುವ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿ ಬಹುಶಃ 2100 ನಾವು 2021ನೇ ವರ್ಷದಲ್ಲಿ ಬ್ಯಾರಿ ಭಾಷೆಯ ಸ್ವಂತ ಕ್ಯಾಲೆಂಡರ್ಗಳು ಕೂಡ ರಚನೆಯಾಗಲಿದೆ. ಅದಕ್ಕೋಸ್ಕರ ನಾವು ತಿಂಗಳುಗಳನ್ನು ಕೂಡ ನಾವು ಇದರಲ್ಲಿ ಮಾಡಿದ್ದೇವೆ. ಜನವರಿಯನ್ನು ಸುರುಮಾದ ಅನ್ನತಕ್ಕಂಥ ಹೆಸರಲ್ಲಿ ಅದು ಯಾಕೆ ಮಾಡಿದ್ದೇವೆ ಅನ್ನತಕ್ಕೂ ನಾವು ಅಲ್ಲಿ ಅರ್ಥವನ್ನು ಕೊಟ್ಟಿದ್ದೇವೆ. ಅದು ಪ್ರಥಮ ತಿಂಗಳಾಗಿದ್ದರಿಂದ ನಮ್ಮಲ್ಲಿ ಸುರು ಅನ್ನೋಂಥದ್ದು ಆರಂಭ, ಅದಕ್ಕಾಗಿ ಸುರುಮಾದ. ಫೆಬ್ರವರಿಗೆ ಚೆರೆ ಮಾದ, ಅಂದರೆ ಅಲ್ಲಿ 28 ದಿವಸಗಳು ಇರುವುದರಿಂದ ಅದು ಸಣ್ಣ ತಿಂಗಳಾಗಿದ್ದರಿಂದ ಚೆರೆ ಮಾದ ಅಂದರೆ ಸಣ್ಣ ಮಾದ ತಿಂಗಳು ಅಂತೇಳಿ. ಮಾರ್ಚನ್ನು ಮೂನ್ ಮಾದ, ಅದು 3ನೇ ಮಾದವೂ ಆಗ್ತದೆ. ಆಮೇಲೆ ಮುಂದಕ್ಕೆ ಹೋಗುವ ಅನ್ನತಕ್ಕಂಥ ಒಂದು ಸಂದೇಶ ಕೊಡತಕ್ಕಂಥ ರೀತಿಯಲ್ಲೂ ಅಲ್ಲಾಗುತ್ತೆ. ಏಪ್ರಿಲನ್ನು ನಾಲ್ಮಾದ, ಅದು 4ನೇ ತಿಂಗಳು ಆಗ್ತದೆ, ಒಳ್ಳೆಯದು ಅನ್ನೋಂಥ ಕೂಡ ಆಗುತ್ತೆ. ಆಮೇಲೆ ನಲ್ಮೆ ಅನ್ನತಕ್ಕಂಥ ಶಬ್ದಗಳು ಕೂಡ ಅಲ್ಲಿ ಬರುತ್ತೆ. ಇನ್ನು ಮೇಯನ್ನು ಚುಡುಮಾದ, ಅದು ತುಂಬ ಒಂದು ಸೆಕೆಯ ಮಹಿಳಾ ತಿಂಗಳಾಗಿದ್ದರಿಂದ ಚೂಡು ಅನ್ನುವಂಥ ಪದಗಳು ಅಂದರೆ ಬಿಸಿ ಅನ್ನುವಂಥದ್ದನ್ನು ಅಥವಾ ಅದಕ್ಕೆ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಚುಡುಮಾದ. ಜೂನ್ ತಿಂಗಳನ್ನು ನಾವು ಬೆಲೆ ಮಾದ, ಅಂದರೆ ಜೂನು ತಿಂಗಳ 21ನೇ ತಾರೀಕು ಇಡೀ ವರ್ಷದಲ್ಲಿ ಒಂದು ದಿನ, ಅದು ಅತ್ಯಂತ ದೊಡ್ಡ ದಿನ ಅಂತೇಳಿ ಪರಿಗಣನೆಯಲ್ಲಿದೆ. ಆ ಕಾರಣಕ್ಕಾಗಿ ಆ ತಿಂಗಳನ್ನು ಬೆಲೆ ಮಾದ ಅನ್ನತಕ್ಕಂಥ ಹೆಸರಲ್ಲಿ. ಜುಲೈ ಅದು ಮಳೆಗಾಲ ಆಗಿರುವುದರಿಂದ ಮಲೆ ಮಾದ ಅಂತೇಳಿ. ಆಗಸ್ಟನ್ನು ಪಾಲ್ಮಾದ ಅನ್ನತಕ್ಕಂಥ ಹೆಸರಲ್ಲಿ. ಸೆಪ್ಟೆಂಬರನ್ನು ತೇನ್ ಮಾದ, ಎಲ್ಲ ಕೊಯ್ಲುಗಳು ಇದು ಮಾಡಿ ಯುಗಾದಿ ಈ ರೀತಿಯೆಲ್ಲ ಇದು ಮಾಡಿ ಎಲ್ಲ ಸಂತೋಷದಲ್ಲಿರತಕ್ಕಂಥ ಒಂದು ಸಂದರ್ಭಗಳನ್ನು ನಾವು ತೇನ್ ಅಂದರೆ ಜೇನು ಅಂತೇಳಿ ಕನ್ನಡ ಶಬ್ದ, ತೇನ್ ಮಾದ. ಅಕ್ಟೋಬರನ್ನು ಪೂಮಾದ, ಎಲ್ಲ ಒಳ್ಳೆಯ ಒಂದು ವಸಂತ ಋತುವಿನ ಮಧ್ಯದಲ್ಲಿ ಬರತಕ್ಕಂಥದ್ದು, ಹೂಗಳೆಲ್ಲವೂ ಅರಳುವಂತಹ ಒಂದು ತಿಂಗಳು ಅಂತ ಅದು ಮಾಡಿಕೊಂಡು ಅದಕ್ಕೆ ಪೂಮಾದ. ಅದೇ ನವಂಬರನ್ನು ಚೇಲ್ ಮಾದ ಅನ್ನತಕ್ಕಂಥದ್ದು, ಒಂದು ಸುಂದರವಾದದ್ದು ಅಂತೇಳಿ ಚೇಲ್ ಅಂತ ಹೇಳಿದರೆ ಆ ರೀತಿ ಬರ್ತದೆ. ಆಮೇಲೆ ಡಿಸೆಂಬರನ್ನು ಕಡೆ ಮಾದ, ಅಂದರೆ ಕೊನೆಯ ಒಂದು ತಿಂಗಳಾಗಿದ್ದರಿಂದ ಕಡೆಯಲ್ಲಿ ಬರುವುದರಿಂದ ಕಡೆ ಮಾದ. ಅಂದರೆ ಇದು ಜನರ ಮನಸ್ಸಲ್ಲಿ ಅಚ್ಚೊಳಿಯುವ ಹಾಗೆ. ಆಮೇಲೆ ಪ್ರತಿಯೊಂದು ತಿಂಗಳಿಗೆ ಏನಾದರೂ ಒಂದು ಮಹತ್ವ ಇರಬೇಕು, ಅದರ ಅರ್ಥ ಇರಬೇಕು, ಯಾಕೆ ನೀವು ಮಾಡಿದ್ದೀರಿ ಅಂತ ಕೇಳಿದಾಗ ಉತ್ತರ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ತಜ್ಞರ ಸಮಿತಿ ಬಹಳ ಸುಂದರವಾಗಿ ಈ ರೀತಿ ಅದನ್ನು ಮಾಡಿದೆ. ಉಳಿದಂತೆ ನಾವು ದಿನಗಳು ಈಗಾಗಲೇ ಚಾಲ್ತಿಯಲ್ಲಿ ಇರುವಂಥದ್ದೇ. ಆದಿತ್ಯವಾರ, ಸೋಮ, ನ್ಯಾರಾಸೆ, ತಿಂಗಳಾಸೆ, ಚೌವಾಸೆ, ಪೊದನಾಸೆ, ಬ್ಯಾಲಾಸೆ, ಬೆಲ್ಲಿಯಾಸೆ, ಚನಿಯಾಸೆ, ಇದು ಚಾಲ್ತಿಯಲ್ಲಿ ಇರುವಂಥದ್ದು. ಅದನ್ನು ಹಾಗೆ ಉಳಿಸಿಕೊಂಡಿದ್ದೇವೆ, ಯಾಕಂದರೆ ಅದು ಇರುವಂಥದ್ದು. ಅದನ್ನು ಉಳಿಸಿಕೊಂಡು ದಿನಗಳು ಆಯಿತು, ತಿಂಗಳುಗಳಾಯಿತು, ಈ ರೀತಿ ಮಾಡಿಕೊಂಡು ಈ ಕ್ಯಾಲೆಂಡರ್ಗೆ ಕೂಡ ನಾವು ಒಂದು ಹೊಸ ಇದು ಕೊಟ್ಟಿದ್ದೇವೆ. ಅದಕ್ಕೆ 4 ಕಣಕ್ ಅಂತೇಳಿ ಬ್ಯಾರಿಯಲ್ಲಿ ಹೇಳ್ತಾರೆ. 4 ಕಣಕ್ ಅನ್ನುವಂಥ ಇದನ್ನು ಕ್ಯಾಲೆಂಡರನ್ನು 4 ಕಣಕ್ ಅದರಿಂದ 2021ಕ್ಕೆ ಬ್ಯಾರಿ ಅಕಾಡೆಮಿ 4 ಕಣಕ್ ಮಾಡ್ತದೆ. ಈ 4 ಕಣಕ್ ಕ್ಯಾಲೆಂಡರ್ ಮಾಡುವ ಹೊತ್ತಲ್ಲಿ ಈಗ ಆ ಒಂದು ರೂಪ ಉಳಿಸಿಕೊಳ್ಳಿಕ್ಕಾಗಿ ಕನ್ನಡ ಮತ್ತು ಬ್ಯಾರಿ ಭಾಷೆಯಲ್ಲಿ ಕ್ಯಾಲೆಂಡರ್ಗಳು ಹೊರಬರ್ತದೆ. ಯಾಕಂತ ಹೇಳಿದರೆ ಇಷ್ಟರವರೆಗೆ ಬ್ಯಾರಿ ಭಾಷಿಕರು ಬ್ಯಾರಿ ಭಾಷೆಯನ್ನು ಓದಿದ್ದು, ಅಧ್ಯಯನ ಮಾಡಿದ್ದು ಎಲ್ಲವೂ, ಅದರ ಸಾಹಿತ್ಯ ಕೃಷಿ ಮಾಡಿದ್ದು ಎಲ್ಲವೂ ಕನ್ನಡ ಲಿಪಿಯನ್ನು ಬಳಸಿಕೊಂಡು, ಅದರಿಂದಾಗಿ ಈಗ ನೇರವಾಗಿ ಈ ಲಿಪಿಯನ್ನು ತಂದು ನಾವು ಜನರ ಮುಂದೆ ಆಗಲಿ ಬ್ಯಾರಿ ಭಾಷಿಕರ ಮುಂದೆ ಹೇರುವ ಪ್ರಯತ್ನಗಳು ಮಾಡ್ತಾ ಇಲ್ಲ. ಇದನ್ನು ದಯವಿಟ್ಟು ಗಮನಿಸಬೇಕು. ಈ ಲಿಪಿಯನ್ನು ತಂದ ತಕ್ಷಣ ನಾಳೆನೇ ನೀವೆಲ್ಲರೂ ಬ್ಯಾರಿ ಲಿಪಿಯಲ್ಲೇ ಬರೀಬೇಕು ಅನ್ನತಕ್ಕಂಥ ಹೇರಿಕೆ ಇಲ್ಲಿ ಖಂಡಿತವಾಗಿಯೂ ನಾವು ಮಾಡುವುದಿಲ್ಲ. ಆದರೆ ಬ್ಯಾರಿ ಭಾಷೆಗೆ ಲಿಪಿ ಇಲ್ಲ ಅನ್ನತಕ್ಕಂಥ ಕೊರಗನ್ನು ನಾವು ನಿವಾರಿಸಿದ್ದೇವೆ. ಇವತ್ತಲ್ಲ ನಾಳೆ ಈ ಲಿಪಿಯ ಮುಖಾಂತರ ಇನ್ನೂ ನಾವಿದನ್ನು ಸಾಮಾಜಿಕ ಜಾಲತಾಣದಲ್ಲಿ ಇನ್ನಷ್ಟು ಹೆಚ್ಚು ಪ್ರಚಾರ ಮಾಡಿದಾಗ ಬಹುಶಃ 1 ತಿಂಗಳೊಳಗೆ ನಮ್ಮ ನಿರೀಕ್ಷೆ ಇದೆ. ಇದು ಅತ್ಯಂತ ಸುಲಭವಾದ ಮತ್ತು ಜನ ಸ್ವೀಕರಿಸುವ ರೀತಿಯ ಒಂದು ಭಾಷೆ ಆಗಿರುವುದರಿಂದ ಎಲ್ಲರೂ ಅವರವರ ಹೆಸರುಗಳನ್ನು ಆರಂಭ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆಮೇಲೆ ಒಬ್ಬೊಬ್ಬರು ಬರೀಲಿಕ್ಕೆ ಶುರು ಮಾಡ್ತಾರೆ. ಬಹುಶಃ 1 ತಿಂಗಳಲ್ಲಿ ಈ ಭಾಷೆಯಲ್ಲೇ ಕವನಗಳು ಉತ್ಪತ್ತಿ ಆಗಬಹುದು, ರಚನೆ ಆಗಬಹುದು ಅನ್ನತಕ್ಕಂಥ ನಿರೀಕ್ಷೆ ಕೂಡ ನಮಗಿದೆ. ಯಾಕಂತ ಹೇಳಿದರೆ ಇದು ಬೇರೆ ಭಾಷೆಗಳನ್ನು ನಾವು ಹೋಲಿಕೆ ಮಾಡಿದಾಗ ಈ ಭಾಷೆಯನ್ನು ಒಮ್ಮೆ ನೀವು ನೋಡಿದರೆ ಇನ್ನೊಮ್ಮೆ ಇದನ್ನು ಬರೀಬಹುದು ಅಂತೇಳಿ ನಿಮ್ಮ ಸ್ಮೃತಿ ಪಟಲದಲ್ಲಿ ನಿಲ್ಲುವಂಥ ರೀತಿಯಲ್ಲಿ ಇದಕ್ಕೆ ಒಂದು ವಿನ್ಯಾಸವನ್ನು ಇಲ್ಲಿ ರಚನೆ ಮಾಡಿದೆ ಅನ್ನತಕ್ಕಂಥದ್ದು ಬಹಳ ಒಂದು ವಿಶೇಷತೆ ಅನ್ನತಕ್ಕಂಥದ್ದು ನಮ್ಮ ಒಂದು ವಿಚಾರವಾಗಿದೆ.
ಅದರಿಂದಾಗಿ ಇವತ್ತು 1000 ವರ್ಷದ ಈ ಒಂದು ಭಾಷೆಗೆ ಲಿಪಿ ಇಲ್ಲ ಅನ್ನತಕ್ಕಂಥ ಕೊರಗನ್ನು ಕರ್ನಾಟಕ ಸರ್ಕಾರ ಅಕಾಡೆಮಿ ಅಂತ ಹೇಳಿದರೆ ಈ ಲಿಪಿಗೆ ಮತ್ತು ಭಾಷೆಗೆ ಮಾನ್ಯತೆ ಕೊಡಲಿಕ್ಕೆ ಇರತಕ್ಕಂಥ ಸರ್ಕಾರದ ಒಂದು ಜವಾಬ್ದಾರಿಯುತವಾದ ಸಂಸ್ಥೆಯಾಗಿದ್ದರಿಂದ ಇದನ್ನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಅದು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಈ ಒಂದು ಅವಧಿಯಲ್ಲಿ ಸಿ.ಟಿ. ರವಿಯವರು ಸಂಸ್ಕೃತಿ ಸಚಿವರಾಗಿರುವ ಸಂದರ್ಭದಲ್ಲಿ ರಹೀಮುಚ್ಚಿಲ್ ಬ್ಯಾರಿ ಅಕಾಡೆಮಿ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಇದು ಮಾಡಲಿಕ್ಕೆ ಅವಕಾಶ ಆಗಿದ್ದಕ್ಕಾಗಿ ನಾನು ಸರ್ವಶಕ್ತನಾದ ಅಲ್ಲಾಹನಿಗೆ ನಾನು ಸ್ತುತಿಯನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸೌಭಾಗ್ಯ ನಮಗೆ ಕೊಟ್ಟದ್ದು ಇದು ನನ್ನ ಒಬ್ಬನ ಕೆಲಸ ಖಂಡಿತವಾಗಿಯೂ ಅಲ್ಲ. ಇಲ್ಲಿ 10-12 ಮಂದಿ ಕೂಡ ನಾವು ಒಟ್ಟಿಗೆ ನಾವು ಕೂತ್ಕೊಂಡು ಇದನ್ನು ಮಾಡುವ ಸಂದರ್ಭಗಳಲ್ಲಿ ಬಹಳಷ್ಟು ಚರ್ಚೆಗಳು ಬಹಳಷ್ಟು ಎಲ್ಲವೂ ಮಾಡಿಕೊಂಡು ಇದು ಯಾರ ಒಬ್ಬರ ಸೊತ್ತಲ್ಲ, ಯಾರು ಒಬ್ಬರು ಇದು ನಾನು ಮಾಡಿದಂತ ಹೇಳುವ ರೀತಿಯಲ್ಲ, ಇದು ಎಲ್ಲರೂ ಸೇರಿ ನಾವು ಮಾಡತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ನಾನು ಡಾಕ್ಟರ್ ಫೌಜೀದವರ ಹೆಸರನ್ನು ನಾನು ಉಲ್ಲೇಖ ಮಾಡ್ತಾ ಇರುವುದು ಯಾಕಂತ ಹೇಳಿದರೆ ಅವರು ಆ ಲಿಪಿಯನ್ನು ರಚನೆ ಮಾಡಿ ಕೂಡ ನಮ್ಮ ಅಕಾಡೆಮಿಗೆ ಕೊಡುವಂಥ ಪ್ರಯತ್ನಗಳನ್ನು ಕೂಡ ಅವರು ಮಾಡಿದ್ದಾರೆ. ಅವರೊಬ್ಬರು ಮಲಯಾಳಿಯಾಗಿದ್ದುಕೊಂಡು ಬ್ಯಾರಿ ಭಾಷಿಕರಲ್ಲದ ಒಂದು ವ್ಯಕ್ತಿಯಾಗಿದ್ದು ದಂತ ವೈದ್ಯರಾಗಿದ್ದುಕೊಂಡು ಈ ಭಾಷೆಗೆ ಅವರು ಏನು ನಮಗೆ ಶ್ರಮ ವಹಿಸಿದ್ದಾರೆ, ಅದಕ್ಕಾಗಿ ಅವರು ವಿಶೇಷ ಮಹತ್ವವನ್ನು ಪಡೀತದೆ. ಈ ಸಂದರ್ಭದಲ್ಲಿ ಅವರನ್ನು ಹೃತ್ಪೂರ್ವಕವಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೇನೆ. ಅವರು ಅಬುದಾಬಿಯಲ್ಲಿದ್ದ ಕಾರಣ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬರಲಿಕ್ಕೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಅಕಾಡೆಮಿಯ ವತಿಯಿಂದ ಇದಕ್ಕೆ ಕೊಡತಕ್ಕಂಥ ಸೂಕ್ತವಾದ ಗೌರವವನ್ನು ನಾವು ಅದಕ್ಕೆ ನಾವು ಸಲ್ಲಿಕೆಯನ್ನು ನಾವು ಮಾಡ್ತೇವೆ. ಇವಿಷ್ಟು ವಿಚಾರ ಹೇಳಲಾಗಿದೆ. ಇನ್ನು ಇದರ ಬಗ್ಗೆ ಅದೇ ರೀತಿಯಲ್ಲಿ ಅಂಕೆಗಳದ್ದು ನಾನು ಬಿಟ್ಟು ಹೋಗಿದ್ದೆ. ಅಂಕೆಗಳು ಕೂಡ ಅದರಲ್ಲಿದೆ. 1ರಿಂದ 10 ಅಂಕೆಗಳು ಕೂಡ ಮಾಡಿದ್ದೇವೆ. ಇದರಲ್ಲಿ ಯಾವುದನ್ನು ನಾವು ಇದು ಮಾಡದ ರೀತಿಯಲ್ಲಿ ನಾವು ಇದನ್ನು ಮಾಡಿದ್ದೇವೆ. 1, 2, 3, 4, 5, 6, 7, 8, 9 0ಗೆ ನಾವಲ್ಲಿ ತಂದಿದ್ದೇವೆ. ಪುನಃ 10, 20, 30, 40, 50, 60, 70, 80, 90 ಮಾಡಿದ್ದೇವೆ. ಸಾಧ್ಯವಾದಷ್ಟು ಒಮ್ಮೆ ಬರೆದವ ಇನ್ನೊಮ್ಮೆ ಬರೀಬೇಕು, ಆ ಮಟ್ಟಿನಲ್ಲಿ ಇದು ಮಾಡಿದ್ದೇವೆ. ಇನ್ನು ಮುಂದೆ ಇದರದ್ದು ನಾವು ಈಗಾಗಲೇ ಆ್ಯಪ್ಗಳ ಮೂಲಕ ಇದನ್ನು ಯಾವ ರೀತಿ ಮೊಬೈಲ್ ಉಪಯೋಗಿಸುವವರು ಆಮೇಲೆ ಕಂಪ್ಯೂಟರ್ ಉಪಯೋಗಿಸುವವರು ಇದನ್ನು ಸರಳವಾಗಿ ಮಾಡಬೇಕಾದ್ರೆ ಕನ್ನಡ ಮತ್ತು ಇಂಗ್ಲೀಷ್ನ ಮಧ್ಯೆ ಟೈಪ್ ಮಾಡಿದಾಗ ಅದು ಬ್ಯಾರಿ ಭಾಷೆಗೆ ಲಿಪ್ಯಾಂತರಣ ಯಾವ ರೀತಿ ಆಗುತ್ತೆ, ಕನ್ನಡ ಹೀಗೆ ಬಳಕೆ ಆಗುತ್ತೆ, ಆ ರೀತಿಯಲ್ಲಿ ಬರೆದಾಗ ಬರುವ ರೀತಿಯಲ್ಲಿ ಕೂಡ ಆ್ಯಪನ್ನು ಕೂಡ ನಾವು ತಯಾರಿಸಿ ಗೂಗಲ್ ಪ್ಲೇಯಲ್ಲಿ ಅದನ್ನು ಹಾಕಿ ಅದನ್ನು ಡೌನ್ಲೋಡ್ ಮಾಡುವಂಥ ವ್ಯವಸ್ಥೆಗಳನ್ನು 1 ತಿಂಗಳ ಒಳಗೇನೆ ನಾವು ಅದನ್ನು ಮಾಡ್ತೇವೆ ಅನ್ನತಕ್ಕಂಥ ವಿಚಾರ ತುಂಬ ಟೈಮ್ ತಗೊಳ್ಳೋದಿಲ್ಲ. ಆಮೇಲೆ ಗೂಗಲ್ ಸಂಸ್ಥೆಯನ್ನು ಕೂಡ ಸಂಪರ್ಕ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಯಾವ ರೀತಿಯಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಇದಕ್ಕೆ ಅದು ಮಾಡುವಂಥ ಪ್ರಯತ್ನಗಳು ಕೂಡ ಬಹಳ ಇದರಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ 1 ತಿಂಗಳೊಳಗಾಗಿ ಅಥವಾ 1-2 ತಿಂಗಳೊಳಗೆ ಒಂದು ಪುಸ್ತಕ ಈಗ ರಚನೆ ಆಗುತ್ತೆ. ಅದರಲ್ಲಿ ಒಂದು ಕಲಿಕೆ ಯಾವ ರೀತಿ ಇರಬೇಕು ಅನ್ನತಕ್ಕಂಥದ್ದು. ಆಮೇಲೆ ಈಗ ನಾವು ತೃತೀಯ ಭಾಷೆ 6ನೇ ತರಗತಿಯಿಂದ ಆರಂಭ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟು ಅದು ಪ್ರಗತಿಯ ಹಂತದಲ್ಲಿದೆ. ಅಗತ್ಯದ ಈ ಸಂದರ್ಭಗಳಲ್ಲಿ ಆ ಪುಸ್ತಕಗಳಲ್ಲಿ ನಾವು ಯಥಾಸ್ಥಿತಿ ಕನ್ನಡವನ್ನೇ ಮುಂದುವರಿಸಿಕೊಂಡು ಹೋಗ್ತೇವೆ. ಕನ್ನಡ ಲಿಪಿಯನ್ನು ಬಳಸಿಕೊಂಡು ಪಠ್ಯಗಳು ಅದರಲ್ಲಿ ಮುಂದುವರಿಸಿಕೊಂಡು ಹೋಗುವ ಸಂದರ್ಭದಲ್ಲಿ ಈ ಅಕ್ಷರಮಾಲೆಯನ್ನು ಮತ್ತು ಈ ಪದಗಳನ್ನು ಕೂಡ ಅದರಲ್ಲಿ ನಾವು ಸ್ವಲ್ಪವಾಗಿ ನಾವು ಅದನ್ನು ಅಳವಡಿಸಿಕೊಳ್ಳುವ ಮೂಲಕ ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರವಾಗಿ ಪ್ರತಿಯೊಬ್ಬರು ಕತೆ, ಕವನ, ಕಾದಂಬರಿ ಎಲ್ಲವನ್ನೂ ಈ ಭಾಷೆಯಲ್ಲಿ ಬರೆಯುವ ರೀತಿಯಲ್ಲಿ ಒಂದು ವೇದಿಕೆ ಮತ್ತು ಭೂಮಿಕೆಯನ್ನು ಸಿದ್ಧಪಡಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನಗಳು ಮುಂದುವರಿತಾ ಇದೆ. ಈ ಒಂದು ಮಹತ್ತರವಾದಂತಹ ಈ ಒಂದು ಯೋಜನೆಗೆ ನಾನು ಭಾಳ ಸಂತೋಷವಾಗಿ ನಾನು ಹೇಳ್ತಾ ಇದ್ದೇನೆ. ಈ ಮಹತ್ತರವಾದಂಥ ಯೋಜನೆಗೆ ಈಗಾಗಲೇ ಸನ್ಮಾನ್ಯ ಸಿ.ಟಿ. ರವಿಯವರು ಮೊನ್ನೆ ಭಾಳ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, ಈ ಒಂದು ಕಾರ್ಯಕ್ರಮಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯ ಸಹಕಾರಗಳನ್ನು ಅಕಾಡೆಮಿಗೆ ಕೊಡ್ತದೆ ಅನ್ನತಕ್ಕಂಥ ಒಂದು ಭರವಸೆಯನ್ನು ಮತ್ತು ನಮಗೆ ಕೊಟ್ಟಿದ್ದಾರೆ. ಇವಿಷ್ಟು ಸ್ಥೂಲವಾಗಿ ನಾನು ಹೇಳಿದ್ದೇನೆ. ಇನ್ನು ಇದರ ಬಗ್ಗೆ ಕೇಳಬಹುದು. ಆಮೇಲೆ ನಮ್ಮ ತಜ್ಞರ ಪೈಕಿ ಅಬ್ದುಲ್ ರಜಾಕ್ ಅನಂತಾಡಿ ಅವರಲ್ಲಿದ್ದಾರೆ, ಅವರು ನಿಮಗೆ ಉತ್ತರವನ್ನು ಕೂಡ ಕೊಡಬಹುದು ಇದರ ಬಗ್ಗೆ ಏನಾದರೂ ಕೇಳಲಿಕ್ಕಿದ್ರೆ. 10 ವರ್ಷಗಳಿಂದ ಇಂತಹ ಅದೇ ನಾನು ಹೇಳಿದೆ, ಈಗ ಸಮದ್ ಬಾವರವರು ಇದನ್ನು 8 ವರ್ಷಗಳ ಹಿಂದೆ ಒಂದು ಲಿಪಿಯನ್ನು ಮಾಡಿ ಬ್ಯಾರಿ ಅಕಾಡೆಮಿಗೆ ಕೊಟ್ಟಿದ್ದರು, ಇಲ್ಲೇ ಇದ್ದಾರೆ. ಆದರೆ ಅವರು ಮಾಡಿದ ನಾವು ಅವರನ್ನು ಸಮಿತಿಗೆ ನಾವು ಸೇರಿಸಿದ್ದೇವೆ. ಆದರೆ ಈ ಲಿಪಿಯಲ್ಲಿ 10% ಕೂಡ ಅವರು ಮಾಡಿದ್ದಿಲ್ಲ. ಆದರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಹೊತ್ತಲ್ಲಿ ಅವರನ್ನು ನಾವು ಚರ್ಚೆಗೆ ಒಳಪಡಿಸಿದ್ದೇವೆ. ಅದೇ ರೀತಿ ಡಾಕ್ಟರ್ ಫೌಜೀದ್ ಅನ್ನುವರು ಕೂಡ ನಮಗೆ ಕಳಿಸಿದ್ದಾರೆ. ಅವರನ್ನು ಕೂಡ ನಾವು ಈ ಸಮಿತಿಗೆ ನಾವು ಸೇರ್ಪಡೆಗೊಳಿಸಿದ್ದೇವೆ. ಅವರು ಕೂಡ ಮಾಡಿದ್ದರಲ್ಲಿಯೂ ಸ್ವಲ್ಪವನ್ನು ತಗೊಂಡು ಸಮದ್ ಬಾವರವರು ತಗೊಂಡದ್ದನ್ನು ಸ್ವಲ್ಪ ತಗೊಂಡಿದ್ದೇವೆ. ಆದರೆ ಅದಕ್ಕೆ ಸಂಪೂರ್ಣವಾದ ಭಿನ್ನತೆ ಇರುವಂತಹ ಬೇರೆ ರೀತಿಯ ಒಂದು ಶಬ್ದಗಳನ್ನು ನಾವು ರಚನೆ ಮಾಡಿದ್ದೇವೆ. ಆದರೆ ಹಿಂದೆ ಯಾರು ಪ್ರಯತ್ನ ಮಾಡಿದವರ ಪೈಕಿ ಅತ್ಯಂತ ಹೆಚ್ಚು ಪ್ರಯತ್ನ 10 ಮಂದಿಗಳಲ್ಲಿ ಹೆಚ್ಚು ಪ್ರಯತ್ನ ಮಾಡಿದವರು ಇವರಿಬ್ಬರೇ, ಡಾಕ್ಟರ್ ಫೌಜೀದ್ ಮತ್ತು ನಮ್ಮ ಅಬ್ದುಲ್ ಸಮದ್ ಅವರು. ಅದರಿಂದಾಗಿ ಅವರ ಆ ಒಂದು ಪರಿಶ್ರಮ
ಆ ಕಾಲದಲ್ಲಿ ಅವರು ಮಾಡಿದಂಥ ಶ್ರಮ, ಅದಕ್ಕೆ ಅವರಿಗೆ ಗೌರವ ಕೊಡಬೇಕು ನಿಟ್ಟಿನಲ್ಲಿ. ಆದರೆ ಇದು ರಚನೆ ಮಾಡುವಾಗ ಅವರದ್ದಲ್ಲ, ಮತ್ತೊಬ್ಬರದಲ್ಲ, ಎಲ್ಲರದ್ದು ಸೇರಿದಂಥ ಎಲ್ಲರ ಸ್ವತಂತ್ರ ಅಭಿಪ್ರಾಯದಲ್ಲಿ ಇದ್ದದ್ದು. ಇದಕ್ಕೊಮ್ಮೆ ಈಗ ನಾವು ಆವನ ನೋಡಿ ಒಂದು ವಿ ಟಚ್ ಆಗಿ ಬಂತು, ಆಮೇಲೆ ಅದು ಬೇಡ ಮಧ್ಯಕ್ಕೆ ಒಂದು ಲೈನ್ ಇರುವಂತೇಳಿ ಆಯಿತು, ಆಮೇಲೆ ಮೇಲೆ ಹೀಗೆ ಭಾಗಿಸುವಂತಾಯಿತು. ಆಮೇಲೆ ಇದೇ ರೀತಿ ಅಕ್ಷರಗಳು ಬೇರೆಯಲ್ಲಿ ಇದೆಯಾ, ತಮಿಳಾಗಲಿ ಕನ್ನಡ ಆಗಲಿ ತೆಲುಗು ಆಗಲಿ ಇಂಥದ್ರಲ್ಲಿ ಇದೆಯಾ, ಇಲ್ಲ ಅಂತ ಬಂತು. ಅದು ಅರಬಿಕ್ಕಿಗೆ ಹತ್ತಿರ ಆಗುತ್ತಾ, ಇಲ್ಲ ಅಂತ ಬಂತು. ಆದಾಗ ಇಲ್ಲ ಇದೊಂದು ಸ್ವತಂತ್ರವಾಗಿ ಕಾಣ್ತದೆ ಅನ್ನತಕ್ಕಂಥ ಬಂದಾಗ ಕೊನೆಗೆ ಅಂಥ ಒಂದು ವಿನ್ಯಾಸವನ್ನು ನಾವು ಅಂತಿಮಗೊಳಿಸತಕ್ಕಂಥದ್ದು. ಇಲ್ಲಿ ಭಾಳ ಸುಲಭವಾಗಿ ಇರತಕ್ಕಂಥದ್ದು ನೋಡಿ, ಭಾಳ ಜನರಿಗೆ ಹತ್ತಿರ ಆಗುವುದು ಆ ಇದ್ದ ಮೇಲೆ ಅಲ್ಲಿ ಆ ಬರೀಲಿಕ್ಕೆ ಬರೀ ಮೇಲೆ ಒಂದು ಲೈನ್ ಸರಳ ಮಾಡಿದ್ದೇವೆ. ಇನ್ನು ಈ ನೋಡಿ ಒಂದು ದೀರ್ಘ ಹಾಕಿ ಮೇಲೆ ಒಂದು ಇದು ಮಾಡಿದಾಗ ಇನ್ನು ಈ ಬರೀಲಿಕ್ಕೆ ಮೇಲೆ ಒಂದು ಲೈನ್, ಯಾಕಂದರೆ ಈ ಬರದವನಿಗೆ ಈ ಬರೀಲಿಕ್ಕೆ ಇನ್ನೊಂದು ಅಲ್ಲಿ ಹುಡುಕುವ ಅಗತ್ಯಗಳು ಅಲ್ಲಿ ಇಲ್ಲ, ಅದು ಮಾಡಿದ್ದೇವೆ. ಇನ್ನು ನೋಡಿ ಕಾ ಬರೆಯುವಾಗ ಯಾವ್ದು ಮೇಲೆ 2 0 ಮಾಡಿ ಮಧ್ಯದಲ್ಲಿ ನಾವು ಕಾ ಮಾಡಿದಾಗ ಇನ್ನು ಖ ಅಂತೇಳಿ ಓದಬೇಕಾದ್ರೆ ಅದರಲ್ಲಿ ವಿಶೇಷತೆ ಏನಿಲ್ಲ, 2 0 ಅಷ್ಟೇ. ಗಾ ಮಾಡಿ ಈಗ ಅದೇ ನಾವು ಬೇರೆ ವಿಷಯದಲ್ಲಿ ಗಾ ಬಂದರೆ ಸಣ್ಣ ಮಹಾಪ್ರಾಣದ ಗಾ ಬೇರೆ, ಅಲ್ಪ ಪ್ರಾಣದ ಗಾ ಬೇರೆ, ಮಹಾಪ್ರಾಣದ ಗಾವೇ ಬೇರೆ. ನಮ್ಮಲ್ಲಿ ಹಾಗಲ್ಲ, ಗಾ ಬರೆದಾಗ ಒಬ್ಬ ಘಾ ಅಂತ ಬರೀಬೇಕು, ಆಗ 2 0 ಹಾಕಿದ್ದೇವೆ. ಆಮೇಲೆ ನಮ್ಮಲ್ಲಿ ಮಹಾಪ್ರಾಣಗಳ ಬಳಕೆಗಳು ಬ್ಯಾರಿ ಭಾಷೆಯಲ್ಲಿ ಇಲ್ಲ, ಆದರೂ ನಾವಿಲ್ಲಿ ಉಳಿಸಿಕೊಂಡಿದ್ದೆ. ಯಾಕಂತ ಹೇಳಿದರೆ ಉದಾಹರಣೆಗೆ ಯಾರಾದರೂ ಜನಗಣ ಮನ ಅಂತ ಹೇಳ್ತಾರೆ, ಆಗ ನಮ್ಮಲ್ಲಿ ನಾ ಇಲ್ಲ, ಆಗ ನಾವು ಜನಗಣ ಅಂತ ಬರೆಯೋಕ್ಕಾಗಲ್ಲ. ಅದಕ್ಕೆ ಆ ನಾ ಬರಿಬೇಕು ಅನ್ನೋದು ಉದ್ದೇಶದಲ್ಲಿ ಆ ನಾವನ್ನು ನಾವು ವಿನ್ಯಾಸ ಮಾಡಿ ನಾವು ಇಟ್ಟಿದ್ದೇವೆ. ಆದರೆ ಬ್ಯಾರಿ ಪದ ಬಳಕೆಯಲ್ಲಿ ಅದು ಬರುವುದಿಲ್ಲ. ಬರದೇ ಇದ್ದರೂ ಕೂಡ ಈಗ ಸಂಸ್ಕೃತವನ್ನು ಬ್ಯಾರಿ ಭಾಷೆಯಲ್ಲಿ ಬರೀರಿ ಅಂತ ಹೇಳ್ತಾರೆ, ಅದು ಯಾವ ಉಚ್ಚಾರಣೆ ಬ್ಯಾರಿ ಭಾಷೆಯಲ್ಲಿ ಇಲ್ಲ. ಆದರೆ ಬ್ಯಾರಿ ಭಾಷೆಯಲ್ಲೂ ಸಂಸ್ಕೃತ ಬರೀಬಹುದು, ಬ್ಯಾರಿ ಭಾಷೆಯಲ್ಲೂ ಇಂಗ್ಲೀಷ್ ಬರೀಬಹುದು, ಬ್ಯಾರಿ ಭಾಷೆಯಲ್ಲೂ ಕನ್ನಡ ಬರೆಯುವಾಗ ಆ ಸೊಬಗು ಮತ್ತು ಆ ಸೊಗಡು ಮತ್ತು ಆ ಮೂಲವನ್ನು ಉಳಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ರೀತಿಯಲ್ಲಿ ಎಲ್ಲದಕ್ಕೂ ಶಬ್ದಗಳನ್ನು ನಾವು ಕೊಟ್ಟಿದ್ದೇವೆ. ಇನ್ನು ಕೆಲವು ಒಂದಕ್ಷರ ಮಾತ್ರ ನಾವು ತೆಗೆದಿದ್ದೇವೆ ಅಂತ ಹೇಳಿದರೆ ಯಾವುದು ತಗೊಂಡದ್ದು? ಇದು ಒಂದು ಇಲ್ಲ, ಅದು ಕೂಡ ಇದೆ, ಲಾ ಇದೆ ಅಲ್ಲ, ಇದು ಅದರಲ್ಲಿ ಏನಾಗಿದೆ ಅಂತ ನೋಡಿ, ಶಾ ಮತ್ತು ಸಾ 2 ಬರ್ತದೆ, ಪಟ್ಟೆ ಶಾ ಬರ್ತದೆ. ಅದು ಒಂದನ್ನು ಮಾತ್ರ, ಯಾಕಂತ ಹೇಳಿದ್ರೆ ಯಾವ ಕಾರಣಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಷಡಕ್ಷರ ಅನ್ನುವಂಥ ಒಂದು ಶಾ ಏನಿದೆ ಅದನ್ನು ನಾವು ತೆಗೆದಿದೆ, ಒಂದು ಶಬ್ದ ಮಾತ್ರ ನಾವು ತೆಗೆದಿದೆ. ಯಾಕಂತ ಹೇಳಿದರೆ ಈಶ್ವರನ ಶಾವನ್ನು ಬಳಸಿಕೊಂಡು ಬ್ಯಾರಿಯಲ್ಲಿ ನಮಗೆ ಬರೀಬಹುದು ಆ ಶಾ ಅನ್ನತಕ್ಕಂಥ ಒಂದು ರೂಪಕ್ಕೆ ಬಂದೆವು. ಅಂದರೆ ಅದೊಂದು ಆ ಉದ್ದೇಶದಲ್ಲಿ, ಯಾಕಂದರೆ 2 ಶಾ ಒಂದೇ, ಬರೆಯುವ ರೀತಿ ಮಾತ್ರ ಬೇರೆ, ಅದರಲ್ಲಿ ಏನು ವಿಶೇಷತೆ ಇಲ್ಲದಿರುವುದರಿಂದ ನಾವು 2 ಒಂದೇ ಆಗಿರುವುದರಿಂದ ಒಂದರಲ್ಲೇ ಬರೆಯುವ ಅನ್ನತಕ್ಕ ಅಷ್ಟರ ಮಟ್ಟಿಗೆ. ನಾನು ಯಾಕೆ ಇದು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಸಮಿತಿ ಚರ್ಚೆ ಮಾಡುವ ಹೊತ್ತಲ್ಲಿ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳ ಬಗ್ಗೆಯೂ ಕೂಡ ಇಲ್ಲಿ ಬೆಳಕು ಹಾಯಿಸಿದೆ ಮತ್ತು ಅಷ್ಟರ ಮಟ್ಟಿಗೆ ಚರ್ಚೆ ನಡೆಸಿದೆ ಅನ್ನತಕ್ಕಂಥದ್ದು. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಇಲ್ಲಿ ಕೂತ್ಕೊಂಡ ನಮ್ಮ ಏನು ಈ ತಂಡ ಇದೆ ಇದು ಅಮೂಲ್ಯ ಒಂದು ಮುತ್ತುರತ್ನ ಅಂತ ನಾವು ಹೇಳ್ಬೋದು, ನಮಗೆ ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ಇಂತಹ ಒಂದು ತಂಡ ಅಕಾಡೆಮಿಯ ಅಧ್ಯಕ್ಷತೆಯಲ್ಲಿ ನಾನು ಮಾಡುವಾಗ ನಮಗೆ ಸಿಕ್ಕಿರುವುದು ನನ್ನ ಪುಣ್ಯ. ಇದು ಇಲ್ಲಿಗೆ ಮುಗಿಲಿಲ್ಲ ಈ ತಂಡ, ಈಗ ಇನ್ನು ಇಂಪ್ಲಿಮೆಂಟೇಷನ್ ಕೂಡ ಇದೇ ಕಮಿಟಿಗೆ ನಾನು ಮಾಡಿದ್ದೇನೆ. ಈಗ ಇದನ್ನು ಇಂಪ್ಲಿಮೆಂಟೇಷನ್ಗೆ ಅಂತ ಕನ್ನಡ ಶಬ್ದ ಅನುಷ್ಠಾನ ನಾವು ಏನು ಮಾಡಬೇಕಂತ ಇದ್ದೇವೆ, ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕೂಡ ಇದೇ ತಂಡ ಕೆಲಸ ಮಾಡ್ತದೆ. ಯಾಕಂತ ಹೇಳಿದರೆ ಇಷ್ಟು ಸ್ಪೀಡಾಗಿ ಇದೊಂದು 4-5 ವರ್ಷಗಳಲ್ಲಿ ಆಗಬೇಕಾದ ಕೆಲಸ ಒಂದು 5-6 ತಿಂಗಳಲ್ಲಿ ಇವರು ಮಾಡಿದ ವೇಗ ಮತ್ತು ತೋರಿದಂಥ ಆಸಕ್ತಿ. ಎಲ್ಲರೂ ಯೂನಿವರ್ಸಿಟಿ ಕಾಲೇಜಲ್ಲಿ ಜಿಲ್ಲೆಯವರು ಡಾಕ್ಟರ್ ಅಬೂಬಕರ್ ಸಿದ್ದಿಕರು ಪ್ರೊಫೆಸರ್ ಆಗಿದ್ದಾರೆ, ಆಮೇಲೆ ಅಬ್ದುಲ್ ರಶೀದ್ ಝೈನಿ ಅವರು ಒಂದು ಧರ್ಮಗುರುಗಳಾಗಿದ್ದುಕೊಂಡು ಬ್ಯುಸಿ ಶೆಡ್ಯೂಲ್ನವರು, ಆಮೇಲೆ ಹೈದರಲಿ ಅವರಾಗಿರ್ಬೋದು, ಆಮೇಲೆ ಅನಂತಾಡಿ ಮಾಸ್ಟರ್ ಆಗಿರ್ಬೋದು, ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಬಹಳಷ್ಟು ಬ್ಯುಸಿ ಇದ್ದಂಥ ವ್ಯಕ್ತಿಗಳೇ. ಆದರೆ ಇದಕ್ಕೆ ಬಗ್ಗೆ ಆಸಕ್ತಿ ಅವರು ಕೊಟ್ಟದ್ದು, ಆ ಬೇಗವಾಗಿ ಬಂದು ಇನ್ನು 12, 1 ಗಂಟೆ 2 ಗಂಟೆವರೆಗೂ ಕುಳಿತುಕೊಂಡಂಥ ದೃಷ್ಟಾಂತಗಳಿದೆ. ಎಲ್ಲ ನಾವು ರಹಸ್ಯವಾಗಿ ನಾವು ಇದಿಟ್ಟು ಭಾಳ ಅರ್ಥಪೂರ್ಣ. ಲಾಕ್ಡೌನಲ್ಲಂತೂ ಹಾಗೆ ನಾವು ಎಲ್ಲ ಲಾಕ್ಡೌನ್ ನಿಯಮಗಳನ್ನು ವಿರೋಧ ಆಗದೆ ಆ ರೀತಿಯಲ್ಲೂ ಕೂಡ ತುಂಬ ಕೆಲಸಗಳು ನಾವು ಅಲ್ಲಿ ಮಾಡಿದ್ದೇವೆ. ಅದಕ್ಕೆ ಇದು ಸುಮಾರು 20 ಲಕ್ಷ ಮಂದಿ ಬ್ಯಾರಿ ಭಾಷಿಕರು ಇದ್ದಾರೆ ಅಂತ ಹೇಳಿ ದಾಖಲೆಯಲ್ಲಿ ಇರತಕ್ಕಂಥದ್ದು. ಸರಿ, ಸುಮಾರು 20 ಲಕ್ಷದಷ್ಟು ಅಲ್ಲ, ಅಷ್ಟೇ ಸೆನ್ಸಸ್ ಪ್ರಕಾರವೇ. ನಮಗೆ ಈಗ ಗೊತ್ತಿರುವ ಮಾಹಿತಿ ಪ್ರಕಾರ ಈಗ ಶಿಕ್ಷಣ ಇಲಾಖೆಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅಲ್ಲಲ್ಲ, ಹಾಗಲ್ಲ, ಈಗ ನಾವು ಹೇಳಿದ್ದು ಟೋಟಲ್ ಈಗ ಇಲ್ಲಿ ಇದ್ದವರು ಬೇರೆ ರಾಷ್ಟ್ರಗಳಲ್ಲಿ ಮತ್ತು ಬೇರೆ ಭಾಗಗಳಲ್ಲಿ ನೆಲೆಸಿದವರಿದ್ದಾರೆ. ಇಲ್ಲ, ಸೆನ್ಸಸ್ ಪ್ರಕಾರದ ಮಾಹಿತಿ ನಮಗೆ ಸದ್ಯಕ್ಕೆ ಇಲ್ಲ. ಆದರೆ ನಾವೀಗ 6ನೇ ತೃತೀಯ ಭಾಷೆಯಾಗಿ ಮಾಡುವ ಹೊತ್ತಲ್ಲಿ ಒಂದು ರೀತಿಯಲ್ಲಿ ಶಿಕ್ಷಣ ಇಲಾಖೆ ಅದರ ಬಗ್ಗೆ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು, ಉಡುಪಿ ಜಿಲ್ಲೆಯಲ್ಲಿ ಎಷ್ಟು, ಚಿಕ್ಕಮಗಳೂರಲ್ಲಿ ಎಷ್ಟು, ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಅನ್ನತಕ್ಕಂಥ ಒಂದು ಲೆಕ್ಕಗಳನ್ನು ಕೇಳಿತ್ತು. ಅದನ್ನು ಅಕಾಡೆಮಿ ಅಲ್ಲಿ ಮಾಡಿಕೊಟ್ಟಿದೆ.
ದುಬೈ, ಸೌದಿ ಇದೆ, ಮಸ್ಕತ್ ಅಂದರೆ ಒಮಾನ್, ಬೆಹರೈನ್, ಕುವೈತ್, ಹೌದು ಅದೇ ಮಿಡಲ್ ಈಸ್ಟಲ್ಲಿ ಅಷ್ಟು ಕಂಟ್ರಿಗಳಲ್ಲಿ ತುಂಬ ಇದಿದೆ. UAEಯಲ್ಲಿದೆ, UAEಯಲ್ಲಿ ಬಹುತೇಕ ಮಂದಿ ಇದ್ದಾರೆ. ಸೌದಿ ಅದರ ಎರಡನೇ ದೊಡ್ಡ ರಾಷ್ಟ್ರ ಸೌದಿ ಹೇಳ್ಬೋದು. ಕುವೈತ್ ಇದೆ, ಬೆಹರೇನ್ ಇದೆ, ಆಮೇಲೆ ಒಮಾನ್ ಇದೆ. ಹಾಂ, ಬ್ಯಾರಿಗಳೇ ಹೆಚ್ಚು ಇರತಕ್ಕಂಥದ್ದು. ಆಮೇಲೆ ನಮಗೆ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ನಿರೀಕ್ಷೆ ಕೂಡ ಹಾಗೆ ಇದೆ. ಈ ಭಾಷೆಗೆ ಹೆಚ್ಚು ಸಾಮಾಜಿಕ ಜಾಲತಾಣದಲ್ಲಿ ಪ್ರೋತ್ಸಾಹ, ಬರೆಯುವಂಥದ್ದು ಎಲ್ಲವೂ ಆಗುವಂಥದ್ದು ಅಲ್ಲಿದೆ. ಈಗ ಮೊನ್ನೆ ನಾವು ಕವನ ಸಂಕಲನಕ್ಕೆ ನಾವು ಕೊಟ್ಟಿದ್ದೆವು. ಅಲ್ಲಿ ಒಮಾನಲ್ಲಿದ್ದಂಥ ಒಂದು ವ್ಯಕ್ತಿ ಇಡೀ ಒಂದು ಪುಸ್ತಕದ ಇದು ಮಾಡಿದ್ದಾರೆ. ಕವನ ಸಂಕಲನದ ಪ್ರಥಮ ಇದನ್ನು ತಗೊಂಡದ್ದು ಮಸ್ಕತ್ತಲ್ಲಿರತಕ್ಕಂಥ ಒಂದು ವ್ಯಕ್ತಿ. ಬೇರೆ ಬೇರೆ ವಿದೇಶಗಳಲ್ಲಿದ್ದವರ ಒಂದು ಕೊಡುಗೆಗಳು ಮತ್ತು ಇದಕ್ಕೆ ಸಪೋರ್ಟ್ ತುಂಬ ನಮಗೆ ಇದೆ ಅನ್ನತಕ್ಕಂಥದ್ದು ನಮ್ಮ ಒಂದು ಸಂತೋಷದ ವಿಚಾರ. ಇದು ಆಲ್ರೆಡಿ ಸರ್ಕಾರಕ್ಕೆ ಮನವಿ ಹೋಗಿ ಆಗಿದೆ. ಸರ್ಕಾರದನ್ನು ಶಿಕ್ಷಣ ಇಲಾಖೆಗೆ ಅಭಿಪ್ರಾಯ ಕೇಳಿದೆ. ಶಿಕ್ಷಣ ಇಲಾಖೆ ಬ್ಯಾರಿ ಅಕಾಡೆಮಿಯಲ್ಲಿ ಸಮಿತಿ ರಚನೆ ಕೂಡ ಮಾಡಿದೆ. ಅದರಲ್ಲಿ ಒಂದು ಚರ್ಚೆ ಕೂಡ ಮುಗಿದ ನಂತರ ಶಿಕ್ಷಣ ಇಲಾಖೆ ಆಯುಕ್ತರು DDPIಯವರಿಗೆ ಪತ್ರವನ್ನು ಬರೆದು ಎಷ್ಟು ಮಂದಿ ವಿದ್ಯಾರ್ಥಿಗಳು ಆಸಕ್ತರಿದ್ದಾರೆ ಅಂತ ಕೇಳಿದ್ದಾರೆ. ಆ ಲೆಟರ್ ಎಲ್ಲ ಶಾಲೆಗಳಿಗೂ ಹೋಗಿಯಾಗಿದೆ. ಆ ಶಾಲೆಗಳಿಂದೆಲ್ಲ ಕೂಡ ಉತ್ತರ ಸರ್ಕಾರಕ್ಕೆ ಹೋಗಿಯಾಗಿದೆ. ಬಹುಶಃ 3750 ವಿದ್ಯಾರ್ಥಿಗಳು ದಕ್ಷಿಣ ಕನ್ನಡ ಜಿಲ್ಲೆಯೊಂದರಲ್ಲೇ ನಾವು ಬ್ಯಾರಿಗಳನ್ನು ಕಲೀಲಿಕ್ಕೆ ಆಸಕ್ತರಿದ್ದಾರೆ ಅಂತೇಳಿ ಮಾಹಿತಿ ಅಧಿಕೃತವಾಗಿ ಹೋಗಿದೆ. ಅದು ಯಾವುದು? ಈ ಪ್ರಚಾರಗಳಿಲ್ಲದೆ ಬರೀ ಶಾಲೆಗೆ ಬಂದಂಥ ಮಾಹಿತಿ ಪ್ರಕಾರ. ಇಷ್ಟಾಗಿ ಆ ಸಂದರ್ಭದಲ್ಲಿ ನಮ್ಮ ಲಿಪಿ ಎಲ್ಲವೂ ಕನ್ನಡ ಭಾಷೆಯಲ್ಲೇ ಇತ್ತು. ಅದರಿಂದ ಈಗ ನಮ್ಮದು ಹೊಸ ಸೇರ್ಪಡೆ ಏನಂತ ಹೇಳಿದರೆ ಅದನ್ನು ನಾವು ಯಥಾಸ್ಥಿತಿ ಮುಂದುವರಿಸುತ್ತೇವೆ. ಯಾಕಂತ ಹೇಳಿದರೆ ಈಗ ಮಕ್ಕಳ ತಲೆಯಲ್ಲಿ ಇರ್ಬೋದು, ಈ ಲಿಪಿಯನ್ನು ಹಿಡಿದು ನಾವು ಬ್ಯಾರಿ ಭಾಷೆ ಬರೀಲಿಕ್ಕೆ ಹೋದರೆ ಕಷ್ಟ ಆಗ್ಬೋದು ಅಂತ ಹೇಳಿದರೆ ಅವರು ವಿಮುಖರಾಗಬಾರ್ದು ಅನ್ನತಕ್ಕಂಥ ನಿಟ್ಟಿನಲ್ಲಿ ಅದನ್ನೇ ನಾವು ಮುಂದುವರಿಸ್ತೇವೆ. ಆದರೆ ಅದೇ ಪುಸ್ತಕದಲ್ಲಿ ಕನ್ನಡದಲ್ಲಿ ಅವರು ಬರೆಯುವ ಹೊತ್ತಲ್ಲಿ ಅವರು ಅಕ್ಷರಗಳನ್ನಾದರೂ ಕನಿಷ್ಠ ಆರಂಭ ಮಾಡುವ ರೀತಿಯಲ್ಲಿ ಒಂದು ಪ್ರಯತ್ನಗಳು ನಾವು ಅದನ್ನು ಖಂಡಿತವಾಗಿಯೂ ನಾವು ಮಾಡ್ತೇವೆ. ಆಗಿಲ್ಲ. ಅದು ಈಗ ಈ ವರ್ಷಕ್ಕಿಂತೂ ಕೊರೋನಾದಿಂದ ಇದಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಖಂಡಿತವಾಗಿ 6ನೇ ತರಗತಿಯಿಂದ ಆಗುವಂಥ ಎಲ್ಲ ಪ್ರಯತ್ನಗಳು ಹೌದು. ತೃತೀಯ ಭಾಷೆಯಾಗಿ ಈಗ ಸಂಸ್ಕೃತ ತೆಗೀತಾರೆ, ಕೆಲವರು ಹಿಂದಿ ತೆಗೀತಾರೆ, ಅಥವಾ ತುಳು ತೆಗೀತಾರೆ, ಕೊಂಕಣಿ ತೆಗೀತಾರೆ. ಹಾಗೆ ತೆಗೆಯುವಾಗ ಇದು ಕೂಡ ಅದೇ ರೀತಿಯಲ್ಲಿ ಬರಬೇಕನ್ನತಕ್ಕಂಥ ಪ್ರಯತ್ನಗಳಿಗೆ ಚಾಲನೆ ಇದೆ. ಈಗ ಅದೇ ನಾನು ಹೇಳಿದ್ದು, ಈಗ ಆ್ಯಪ್ಗಳು ಅಂತೂ ಖಂಡಿತವಾಗಿಯೂ ಬರುತ್ತೆ. ಆಮೇಲೆ ಅಕಾಡೆಮಿ ಕೂಡ ಆಸಕ್ತರಿದ್ದವರಿಗೆ ಕಲಿಸುವಂಥ ವಿಧಾನಗಳನ್ನು ಕೂಡ ನಮ್ಮ ಈಗ ಈ ತಂಡವೇ ಅದಕ್ಕೆ ಬೇಕಾದಂಥ ಅಧ್ಯಾಪಕರನ್ನು ನೇಮಕ ಮಾಡಿ ಖಾಸಗಿಯಾಗಿ ಕಲಿಸತಕ್ಕಂಥ ವ್ಯವಸ್ಥೆಗಳು. ಆ ನಂತರ ಇದನ್ನು ತೃತೀಯ ಭಾಷೆಯಾಗಲಿ ಅಥವಾ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿದೆ, ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡೆಯುವಂಥ ಅವಕಾಶಗಳು. ಈ ಅವಕಾಶಗಳನ್ನು ಬಳಸಿಕೊಂಡು ಇದನ್ನು ಯಾವ ರೀತಿ ಮುಂದುವರಿಸಬೇಕು ಅನ್ನತಕ್ಕಂಥದ್ದು ತಜ್ಞರ ಸಮಿತಿಯಲ್ಲಿ ಮುಂದೆ ಚರ್ಚೆ ಆಗಲಿದೆ. ಆ ಪ್ರಯತ್ನಗಳು ಅಲ್ಲಿ ನಡೀತವೆ. ಆಮೇಲೆ ಹೆಚ್ಚಿನದಾಗಿ ಏನಾಗಿದೆ ಅಂತ ಹೇಳಿದರೆ ಇದನ್ನು ಈಗ ಸಾಮಾಜಿಕ ಜಾಲತಾಣದಲ್ಲೇ ಸ್ವಯಂ ಪ್ರೇರಿತರಾಗಿ ಕಲಿಯುವಂಥ ರೀತಿಯಲ್ಲೇ ನಾವು ಇದನ್ನು ಬೆಳೆಸಿರುವಂಥದ್ದು ನಮಗೊಂದು ವಿಶೇಷತೆ ಅಂತ ಹೇಳ್ಬೋದು. ಯಾವುದು? 9 ಮಂದಿ ಇದ್ದಾರೆ. 9 ಮಂದಿಯ ಸಮಿತಿ, ನನ್ನ ಅಧ್ಯಕ್ಷತೆಯಲ್ಲಿರುವಂತಹ ಸಮಿತಿ. ಈ ಸಮಿತಿಯಲ್ಲಿ 9 ಮಂದಿ. ಹೌದು, ರಿಜಿಸ್ಟ್ರಾರ್ ನಾವೆಲ್ಲ ಸೇರಿದ್ರೆ 11 ಮಂದಿ ಆಗ್ತದೆ. 11 ಮಂದಿ. ಫೋನ್ ಮಾಡುವಂಥದ್ದು ಎಲ್ಲವೂ ಮೀಟಿಂಗ್ ನಡೆಯುವ ಸಂದರ್ಭಗಳಲ್ಲಿ ಸದಸ್ಯರಿಗೆ ಎಲ್ಲ ರೀತಿಯ, ಅದು ನಮಗೆ ಬಹಳ ಒಂದು ವಿಶೇಷ. ಪೂರ್ಣಿಮಾರವರು ನಮಗೆ ಒಂದು ರಿಜಿಸ್ಟ್ರಾರ್ ಆಗಿ ಸಿಕ್ಕಿದ್ದು ಕೂಡ ಬಹುಶಃ ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಂದು ಮಹಿಳೆಯ ಪಾತ್ರ ಅಂತ ನಾವು ಹೇಳುವಾಗ ಇಲ್ಲಿ ಕೂಡ ನಮಗೆ ಅದನ್ನು ಖಂಡಿತವಾಗಿ ಕಾಣಲಿಕ್ಕೆ ಸಾಧ್ಯ ಇದೆ. 1969ರಲ್ಲಿ ಕನ್ನಡ ಪದವನ್ನು ಬಳಸಿಕೊಂಡು ಬಂದಿದೆ. ಆಮೇಲೆ ಅದು ಡಾಕ್ಟರ್ ಸುಶೀಲಾ ಉಪಾಧ್ಯಾಯರವರು ಬ್ಯಾರಿಗಳ ಬಗ್ಗೆ ಅಧ್ಯಯನ ಮಾಡಿದಂತಹ ಒಂದು PhD ಗ್ರಂಥ ಇದೆ. ಅದು ಬಂದರೆ ಬಹುಶಃ ಮೈಕಾಲ್ ಅಂತೇಳಿ ಅಹಮದ್ ನೂರಿಯವರು ಮೈಕಾಲ್ ಅನ್ನುವರು 1961ರಲ್ಲಿ ಒಂದು ಸಣ್ಣ ಪುಸ್ತಕವನ್ನು ರಚನೆ ಮಾಡಿದರು. ಅದು ಮೊದಲ ಅಧ್ಯಯನ ಗ್ರಂಥ. ಅದು ಕೂಡ ಕನ್ನಡದಲ್ಲಿ ಅಲ್ಲ, ಅದು ಕೂಡ ಕನ್ನಡದಲ್ಲಿ ಇದ್ದದ್ದು, ಬ್ಯಾರಿ ಭಾಷೆಯಲ್ಲಿ ಅಲ್ಲ. ಅದು ಮೈಕಾಲ್ ಅನ್ನುವ ಶಬ್ದ ಆಗಿದ್ರು ಕೂಡ ಬ್ಯಾರಿ ಭಾಷಿಗರ ಬಗ್ಗೆ ಬರೆದಂಥ ಒಂದು ಪ್ರಥಮ ಪುಸ್ತಕ ಅಂತ ಹೇಳ್ಬೋದು. ಆಮೇಲೆ ಮುಸ್ಲಿಂ ಅದು ಅಹಮದ್ ನೂರಿ
ಅಹಮದ್ ನೂರಿ. ಆಮೇಲೆ ಡಾಕ್ಟರ್ ವಹಾಬ್ ದೊಡ್ಡಮನೆಯವರು ಮುಸ್ಲಿಮ್ ಇನ್ ದಕ್ಷಿಣ ಕನ್ನಡ ಅನ್ನುವಂಥ ಒಂದು ಪುಸ್ತಕ ಬರೆದಾಗ ಅದರಲ್ಲಿ ಕೂಡ ಬ್ಯಾರಿಗಳ ಸಮಗ್ರವಾದಂಥ ಮಾಹಿತಿಯನ್ನು ಅಲ್ಲಿ ಕೊಟ್ಟರು. ಆ ಬಳಿಕ ವಿಶೇಷವಾದದ್ದು ಏನಿದ್ರೂ ಕೂಡ ಬ್ಯಾರಿ ಭಾಷೆಯಲ್ಲಿ ಬರೆದದ್ದು ಪ್ರಥಮುಖಿ ಯಾವುದಂತ ಅದರ ಮಾಹಿತಿ ಉಂಟ, ಅದರ ಬಗ್ಗೆ ಸರಿಯಾದ ಮಾಹಿತಿಗಳಿಲ್ಲ. ಆದರೆ ಅಕಾಡೆಮಿಗಳು ಆರಂಭವಾದ ನಂತರವೇ ಹಾಗೆ ಈಗ ನೋಡಲಿಕ್ಕೆ ಹೋದರೆ ಒಂದು ಬ್ಯಾರಿ ಸಂಪೂರ್ಣ ಬ್ಯಾರಿ ಭಾಷೆಯಲ್ಲಿ ಪ್ರಥಮ ಬ್ಯಾರಿ ವಾರ್ತೆ ಅಂತ ಪತ್ರಿಕೆ, ಅದು ಯಾವಾಗ 97ರಲ್ಲಿ ನಾನು ಅದರ ಸಂಪಾದಕನಾಗಿದ್ದೆ. ಅಷ್ಟರವರೆಗೆ ಬ್ಯಾರಿ ಭಾಷೆಯಲ್ಲಿ ಸಂಪೂರ್ಣವಾದ ಪತ್ರಿಕೆಗಳಿರಲಿಲ್ಲ. 12 ಪುಟದ ಬ್ಯಾರಿ ವಾರ್ತೆ ಅನ್ನತಕ್ಕಂಥ ಪತ್ರಿಕೆಯ ಪ್ರಥಮ ಸಂಪಾದಕವು ನಾನೇ, ಪ್ರಥಮ ಪತ್ರಿಕೆಯೂ ಅದೇ ಆಗಿತ್ತು. ಇನ್ನು ಸಿನಿಮಾಕ್ಕೆ ಬಂದರೆ ಪ್ರಥಮವಾಗಿ ಬ್ಯಾರಿ ಭಾಷಿಕರು ನೋಡಿದ ಪ್ರಥಮ ಚಲನಚಿತ್ರ ಮಾಮಿ ಮರ್ಮೋಲ್. ಅದಕ್ಕೆ ಕೂಡ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮತ್ತು ಪ್ರಧಾನ ಪಾತ್ರವು ನಾನೇ ಮಾಡಿರುವಂಥದ್ದು. ಇನ್ನು ನಾಟಕಕ್ಕೆ ಬಂದರೆ ಪ್ರಥಮವಾದ ನಾಟಕಗಳನ್ನು ಯಾರು ನೋಡಿದ್ದಾರೆ ಅಂತ ಹೇಳಿದರೆ ಕುರ್ಫಾತ್ ಗಟ್ಟೆ, ಅದು ಕೂಡ ನಾನೇ ಮಾಡಿರುವಂಥದ್ದು, ಟೌನ್ ಹಾಲಲ್ಲಿ ಮಾಡಿರು. ಆ ಸಂದರ್ಭದಲ್ಲಿ ಎಲ್ಲ ಕಲಾವಿದರು ಮುಂದೆ ಬರ್ತಾ ಇರಲಿಲ್ಲ. ಆಗ ನಾವು ಮಾಧವ ಶಕ್ತಿನಗರ್, ವೀಣಾ ಶಕ್ತಿನಗರ್ ಅವರನ್ನೆಲ್ಲ ಮಾಡಬೇಕಾಗಿತ್ತು. ಮಾಮಿ ಮರ್ಮೋಲಲ್ಲಿ ನಮ್ಮ ರೂಪಶ್ರೀ ವರ್ಕಾಡಿ ಪ್ರಥಮ ಬ್ಯಾರಿ ಈಗ ಅಕಾಡೆಮಿಯಲ್ಲಿ ಇವರಿಗೆ ಸ್ಥಾನಮಾನ ಯಾಕೆ ಕೊಟ್ಟದ್ದು? ಇದು ಬ್ಯಾರಿ ಯಾವುದೇ ಒಂದು ಜಾತಿ ಧರ್ಮದ ಅಕಾಡೆಮಿ ಆಗಬಾರ್ದು. ಮೊದಲೇ ನಾನು ಹೇಳಿದ್ದೇನೆ, ಈ ಅಕಾಡೆಮಿ ಇದು ಕನ್ನಡ, ಇದು ವಕ್ಫ್ ಬೋರ್ಡ್ನ ಅಧೀನದಲ್ಲಿ ಬರುವುದಿಲ್ಲ, ಅಲ್ಪಸಂಖ್ಯಾತರಲ್ಲಿ ಬರುವುದಿಲ್ಲ, ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧೀನದಲ್ಲಿ ಬರ್ತದೆ. ಹೀಗೆ ಬರಬೇಕಾದ್ರೆ ಈ ಭಾಷೆಗೆ ಯಾರೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅವರೆಲ್ಲರನ್ನೂ ನಾವು ಗುರುತಿಸ್ತೇವೆ. ಈಗ ಡಾಕ್ಟರ್ ರಾಧಾಕೃಷ್ಣ ನಾವಡ ಇದ್ದಾರೆ, ಯಾರು ಯಕ್ಷಗಾನದಲ್ಲಿ 500ಕ್ಕಿಂತ ಹೆಚ್ಚು ಬಪ್ಪ ಬ್ಯಾರಿಯ ಪಾತ್ರವನ್ನು ಅವರು ಮಾಡಿದ್ದಾರೆ. ಅವರು ಬ್ಯಾರಿ ಅಲ್ಲ, ಆದರೆ ಆ ಪಾತ್ರ ಮಾಡುವ ಮೂಲಕ ಬ್ಯಾರಿ ಕಲಾಕ್ಷೇತ್ರಕ್ಕೆ ಅವರ ಕೊಡುಗೆ ಇದೆ ಅಂತೇಳಿ ಗುರುತಿಸಿಕೊಂಡು ಅವರನ್ನು ಕರ್ನಾಟಕ ಸರ್ಕಾರ ಅವರನ್ನು ಮೆಂಬರ್ ಮಾಡಿತ್ತು. ರೂಪಶ್ರೀ ವರ್ಕಾಡಿ ಬ್ಯಾರಿ ಅಲ್ಲ, ಬ್ಯಾರಿ ಭಾಷಿಕರೂ ಅಲ್ಲ. ಆದರೆ ಮಾಮಿ ಮರ್ಮಲ್ ಅನ್ನತಕ್ಕಂಥ ಪ್ರಥಮ ಚಿತ್ರ ಸೇರಿದಂತೆ ಬ್ಯಾರಿ ಭಾಷೆಯಲ್ಲಿ ಎಷ್ಟೆಲ್ಲ ಚಲನಚಿತ್ರ ಬಂದಿದೆ ಅದರೆಲ್ಲರಲ್ಲೂ ಪ್ರಧಾನ ಅಭಿನಯ ಮಾಡಿದಂಥ ಒಂದು ಬ್ಯಾರಿ ಕಲಾಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ಗುರುತಿಸಿ ರೂಪಶ್ರೀ ವರ್ಕಾಡಿಯವರನ್ನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ನೇಮಿಸಿದೆ. ಅಂದರೆ ಇಲ್ಲಿ ಜಾತಿ ಧರ್ಮ ಯಾವುದಲ್ಲ, ಭಾಷಿಕರು ಬೇರೆ, ಜನಾಂಗ ಬೇರೆ. ಬ್ಯಾರಿಗಳು ಅಂತ ಹೇಳಿದರೆ ಮುಸಲ್ಮಾನರಲ್ಲಿ ಇರತಕ್ಕಂಥ ಒಂದು ವರ್ಗವೇ, ಅದರಲ್ಲಿ ಸಂಶಯವೇ ಇಲ್ಲ. ಆದರೆ ಬ್ಯಾರಿ ಭಾಷಿಕರು ಯಾರು ಅಂತ ಕೇಳಿದಾಗ ಈ ಭಾಷೆಯನ್ನು ಮಾತಾಡುವ ಎಲ್ಲರೂ ಬ್ಯಾರಿ ಭಾಷಿಕರು, ಇದು ಈ ವ್ಯತ್ಯಾಸ. ಆದರೆ ಅಕಾಡೆಮಿ ಬ್ಯಾರಿ ಭಾಷಿಕರಿಗಾಗಿರತಕ್ಕಂಥದ್ದು, ಬ್ಯಾರಿ ಧಾರ್ಮಿಕವಾದಂಥ ಅಭಿವೃದ್ಧಿಗೆಲ್ಲ, ಬ್ಯಾರಿ ಭಾಷಿಕರ ಕಲೆ, ಸಾಹಿತ್ಯ, ಸಂಸ್ಕೃತಿ ಇದರ ಅಭಿವೃದ್ಧಿಗೆ ಇರತಕ್ಕಂಥದ್ದಾಗಿದೆ. ಹೌದು, ಅಲ್ಲಲ್ಲ, ಹೌದೌದು, ಅದು ಎಲ್ಲ ಇತಿಹಾಸಗಳಲ್ಲಿದೆ. ಈಗ 100 ವರ್ಷಗಳ ಹಿಂದೆ ಇಲ್ಲಿ ಇಡೀ ಹಿಸ್ಟ್ರಿಗಳನ್ನು ತೆಗೆದಾಗ ಬ್ಯಾರಿ ಅನ್ನುವ ಶಬ್ದ ಯಾಕೆ ಬಂತು ಅನ್ನತಕ್ಕಂಥದ್ದು. Regarding berries, there are 2-3 versions. The first, basically, the Bari languages came in 1400 years ago. It has originated from 3 words. What is Bari? Bari means a person who does business. Hindu, Tulu language, they call it as a Bari. The person who does the business is called Bari. That's one version. Second one is that people who work around the sea, in and around the sea, like Bahar means Kadal. That is sea. So that is why it is called. Another Bari is also that. It's Malabari. From there also it has come Bari. That version is ruled out. But these 2 versions are the real versions. And there are some works about Baris in Tulu Pardhanas. Tulu Pardhana. There are some characters. Bobbariya Daiva. It is about he is Muslim himself man defending Hindu family. So from that it is like ಆಮೇಲೆ ಬಪ್ಪ ಬ್ಯಾರಿ. Second one is Bappa Bari. 1000 years ಇತಿಹಾಸ ಇದೆ. ಬಪ್ಪ ಬ್ಯಾರಿ ಪಾತ್ರಗಳಲ್ಲಿ ಬರುವಂಥ ಬಪ್ಪ ಬ್ಯಾರಿ ಅವರು ಕೂಡ ಒಂದು ಬ್ಯಾರಿಗಳೇ ಆಗಿದ್ರು ಅನ್ನತಕ್ಕಂಥದ್ದು ಇತಿಹಾಸದಲ್ಲಿ ಉಲ್ಲೇಖ ಆಗಿರುವಂಥದ್ದು. But the first work regarding this language, independent language, this work is done by Sushila Upadhyaya in 1969. She has submitted a PhD thesis to University of Pune and a Deccan College. That is a college which deals with the linguistic. ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಲಿಂಗ್ವಿಸ್ಟಿಕ್ ಸ್ಟಡಿ ಅಂದರೆ ಭಾಷಾ ಸ್ಟಡಿಯಲ್ಲಿ ಅಲ್ಲಿ ಒಂದು ಫಸ್ಟ್ PhD ಆಗಿದೆ. ಆದರೆ ಅದನ್ನು ಬ್ಯಾರಿ ಅಂತ ಅವರು ಕೊಟ್ಟಿರಲಿಲ್ಲ, ಮಾಪಿಲ್ಲ ಮಲಯಾಳಂ ಅಂತ ಕೊಟ್ಟಿದ್ರು. ಆದರೆ ಅದನ್ನು ನಂತರ 1980s ನಮ್ಮ B.A. ಮಿಚಲನ್ಗೌಡ ಅವರು ಅದನ್ನು ಅವರಿಗೆ ಸಜೆಸ್ಟ್ ಮಾಡಿ ಅದು 2000 ಬ್ಯಾರಿ ಲ್ಯಾಂಗ್ವೇಜ್ ಅಂತ ಹೇಳ್ಕೊಂಡು ಆ ಪುಸ್ತಕ ಬಂದಿದೆ. ಅದರಲ್ಲಿ ಧ್ವನಿಮಾ ವ್ಯವಸ್ಥೆ
ಮತ್ತು ಮಾರ್ನಾಮಿಕ್ ಮತ್ತು ಬೇರೆ ದೊರಿಮಾ ವ್ಯವಸ್ಥೆ ಮತ್ತು ಮಾರ್ಫಾಲಜಿಯನ್ನು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದರೆ ನಮ್ಮ ಇದರಲ್ಲಿ ನಾವು ಕೆಲವು ಆ್ಯಕ್ಚುಲಿ ಬ್ಯಾರಿ ಭಾಷೆಯಲ್ಲಿ ಒರಿಜಿನಲ್ ಆಗಿದ್ದದ್ದು 11 ಮಾತ್ರ ಸ್ವರಾಕ್ಷರಗಳು. ಅದು 2 ಸ್ವರಾಕ್ಷರಗಳನ್ನು ನಾವು ಗುರುತಿಸಿದ್ದೇವೆ, ಇದರಲ್ಲಿ ಅವರು ಹೇಳಿದ್ದಾರೆ ಆಲ್ರೆಡಿ. ವ್ಯಂಜನಾಕ್ಷರಗಳು ಕೂಡ ಹಾಗೆ ಮಹಾಪ್ರಾಣ ನಾವು ಯೂಸ್ ಮಾಡಲ್ಲ. We don't use all these kind of stress syllables. We use only alpha pranas. But since there are a lot of loan words which is brought from Persian, Arabic, Tulu, Sanskrit and all these languages mixed. So from there we borrow some words. So in order to accommodate that, we use Mahaprana in this scripture. I mean in this script.